Hello, my dear friends. Welcome back to Bhava Jnanantara. Let's float in the ocean of knowledge. I am Chidanand Mugli. In today's session, I am discussing about skewness and kurtosis in statistics. Statistics ನಲ್ಲಿರುವಂತ skewness ಮತ್ತು kurtosis ನ ಇವತ್ತಿನ ತರಗತಿಯಲ್ಲಿ ನೋಡೋಣ ಅಂತ. Skewness ಹಾಗೂ kurtosis ಇಂಟ್ರೊಡಕ್ಷನ್ ಪ್ಲಸ್ ಪೂರ್ತಿ ಕಂಪ್ಲೀಟ್ ಸೀರೀಸ್ ಎರಡು ಟಾಪಿಕ್ ಬಗ್ಗೆ ಇವತ್ತೇ ಮುಗಿಸೋಣ ಅಂತ. ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು, ಸ್ವಲ್ಪ ವಿಡಿಯೋನ ಪೂರ್ತಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸ್ಕ್ಯೂನೆಸ್ ಅಂಡ್ kurtosis ಆರ್ ಸ್ಟ್ಯಾಟಿಸ್ಟಿಕಲ್ ಮೇಜರ್ಸ್ ದಟ್ ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ ದ ಶೇಪ್ ಆಫ್ ಡಿಸ್ಟ್ರಿಬ್ಯೂಷನ್. ಸ್ಕ್ಯೂನೆಸ್ ಮತ್ತು kurtosis ಏನ್ ಮಾಡ್ತಪ್ಪ ಅಂತಂದ್ರೆ ದಟ್ ಪ್ರೊವೈಡ್ ದ ಇನ್ಫಾರ್ಮೇಶನ್ ಅಬೌಟ್ ದ ಶೇಪ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಡಾಟಾ ಡಿಸ್ಟ್ರಿಬ್ಯೂಷನ್ ಹೇಗಾಗಿದೆ, ಅದರ ಶೇಪ್ ಹೇಗಿದೆ ಅನ್ನೋದನ್ನ skewness ಮತ್ತು kurtosis ಕೊಡ್ತವೆ. Particularly in terms of asymmetry and the presence of outliers of the extreme values. Presence of outliers of the extreme values ಇರಬಹುದು ಅಥವಾ asymmetry. Symmetry ಇದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಅರ್ಥ ಕೊಡುತ್ತೆ, ಆದ್ರೆ skewness asymmetry ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಆಮೇಲೆ outliers ಅಥವಾ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇದಾವ ಡಾಟಾ ಸೆಟ್ ನಲ್ಲಿ ಅನ್ನೋದು ಕೂಡ skewness ಮತ್ತು kurtosis ನಿಂದ ತಿಳ್ಕೋಬಹುದಾಗಿರುತ್ತೆ. ಆಕ್ಚುಯಲ್ ಆಗಿ ಡಾಟಾ ಸೆಟ್ ಸರಿಯಾಗಿದೆ ಇಲ್ಲವಾ ಅಥವಾ ಡಾಟಾ ಸೆಟ್ ನ ಮೆಜರ್ ಮಾಡೋಕ್ಕೋಸ್ಕರ ಒಂದೇ ಒಂದು ವ್ಯಾಲ್ಯೂ ರಿಪ್ರೆಸೆಂಟ್ ಮಾಡೋಕ್ಕೋಸ್ಕರ ಸೆಂಟ್ರಲ್ ವ್ಯಾಲ್ಯೂನ ತಗೋತಿದ್ದೀವಿ. ಆ ಸೆಂಟ್ರಲ್ ವ್ಯಾಲ್ಯೂ ಸರಿಯಾಗಿದೆಯಾ, ಡಾಟಾ ಸೆಟ್ ಹೊಂದುತ್ತಾ ಸೆಂಟ್ರಲ್ ವ್ಯಾಲ್ಯೂಸ್ಗೆ ನೋಡೋಕ್ಕೋಸ್ಕರ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಕಂಡುಹಿಡಿತಿದ್ವಿ. ಮೆಜರ್ಸ್ ಆಫ್ ಡಿಸ್ಪರ್ಷನ್ ಹಾಗೂ ಸೆಂಟ್ರಲ್ ಟೆಂಡೆನ್ಸಿ ಎರಡು ಕೂಡ ಈಕ್ವಲ್ ಬಂದು ಅಂತಂದ್ರೆ ಯಾವ ಡಾಟಾ ಸೆಟ್ ನಲ್ಲಿ ವೇರಿಯೇಷನ್ ಇದಾವ ಇಲ್ವಾ ಅಂತ ನೋಡೋಕ್ಕೋಸ್ಕರ skewness ಮತ್ತು kurtosis ನ ನೋಡಲಾಗುತ್ತೆ. While measures of the central tendency such as mean, median and mode are useful for summarizing where the center of a distribution lies. ಅಂದ್ರೆ mean ಇರಬಹುದು, median ಇರಬಹುದು, mode ಇರಬಹುದು. ಇವು ಏನ್ ಮಾಡ್ತಪ್ಪ ಅಂತಂದ್ರೆ what is the center value of the ಡಾಟಾ ಸೆಂಟರ್ ವ್ಯಾಲ್ಯೂ ಏನಿದೆ ಅನ್ನೋದನ್ನ ಹೇಳ್ಕೊಡ್ತಿತ್ತು. ಹಾಗೆ ಡಿಸ್ಪರ್ಷನ್ ಆಫ್ ದಿ ಡಾಟಾ ಅಂತಂದ್ರೆ ಎಲ್ಲಿಂದ ಸೆಂಟ್ರಲ್ ವ್ಯಾಲ್ಯೂಸ್ ಇಂದ ಡಾಟಾ ಉಳಿದಂತ ಡಾಟಾ ಸ್ಪ್ರೆಡ್ ಆಗಿದಾವೆ ಅನ್ನೋದನ್ನ ಡಿಸ್ಪರ್ಷನ್, ಮೆಜರ್ಸ್ ಆಫ್ ಡಿಸ್ಪರ್ಷನ್ ಹೇಳ್ಕೊಡ್ತಿತ್ತು. ಆದ್ರೆ skewness and kurtosis offer additional insight into the distribution characteristics. ಹೇಗೆ ಇದೆ ಡಿಸ್ಟ್ರಿಬ್ಯೂಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಆ ಡಿಸ್ಟ್ರಿಬ್ಯೂಷನ್ ಅದನ್ನ skewness ಮತ್ತು kurtosis ಮೂಲಕ ನಾವು ತಿಳ್ಕೊತೀವಿ. Here why they might be used instead of or conjunction with central tendency measures when examining dispersion. ಯಾಕಂತ ಯೂಸ್ ಮಾಡ್ತೀವಿ ಎಕ್ಸಾಮಿನಿಂಗ್ ಡಿಸ್ಪರ್ಷನ್ ಮಾಡೋ ಬದಲಿ ಅಥವಾ ಸೆಂಟ್ರಲ್ ಟೆಂಡೆನ್ಸಿ ಮಾಡೋ ಬದಲಿ ಸ್ಕ್ಯೂನೆಸ್ ಹಾಗೂ kurtosis ನ ಯಾಕೆ ನೋಡ್ಬೇಕಾಗತ್ತೆ ಅನ್ನೋದನ್ನ ಇಲ್ಲೊಂದಿಷ್ಟು ಪಾಯಿಂಟ್ ನಲ್ಲಿ ವಿವರಿಸಲಾಗಿದೆ. ಮೊದಲೇದು ಅಸಿಮೆಟ್ರಿ ಅಂಡ್ ಶೇಪ್. ಏನ್ ಹೇಳ್ಕೊಡ್ಲಾಗತ್ತೆ skewness ಹಾಗೂ kurtosis ಲಿಂದ ಅಸಿಮೆಟ್ರಿನ ತಿಳಿಸ್ಕೊಡ್ಲಾಗತ್ತೆ, ಹಾಗೆ ಶೇಪ್ ನ ತಿಳಿಸ್ಕೊಡ್ಲಾಗತ್ತೆ. Skewness indicates the degree of asymmetry in a distribution. Degree of asymmetry in distribution. ಎಷ್ಟು asymmetry ಆಗಿದೆ ಡಿಸ್ಟ್ರಿಬ್ಯೂಷನ್ ಡಾಟಾ ಸೆಟ್ ನಲ್ಲಿ ಅನ್ನೋದನ್ನ ಹೇಳ್ಕೊಡುತ್ತೆ skewness. Positive skewness suggests that the distribution is skewed to the right. Positive skewness ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ರೈಟಿಗೆ ಸ್ಕ್ಯೂಡ್ ಆಗಿದೆ ಅಂತ ಹೇಳ್ಕೊಡುತ್ತೆ. ಅದರದ ಎಕ್ಸಾಂಪಲ್ಸ್ ಮುಂದೆ ಬರ್ತಾವೆ, ಡಾಟಾ ಡಿಸ್ಟ್ರಿಬ್ಯೂಷನ್ ಅದ್ರ ಗ್ರಾಫ್ಸ್ ಮುಂದೆ ಬರುತ್ತೆ, ಅಲ್ಲಿ ನೋಡೋಣಂತೆ. ವಿತ್ ಎ ಲಾಂಗರ್ ಟೇಲ್ ಆನ್ ದಿ ರೈಟ್ ಸೈಡ್. ಅಂದ್ರೆ ಲಾಂಗರ್ ಟೇಲ್ ಏನಿರುತ್ತೆ ಡಾಟಾದ್ದು ರೈಟ್ ಸೈಡ್ ಇರುತ್ತೆ. While negative skewness indicates a left skewed distribution. Negative skewness ಅಂತಂದ್ರೆ ಲೆಫ್ಟ್ ಸೈಡ್ ಸ್ಕ್ಯೂಡ್ ಹೆಚ್ಚಿಗೆ ಇರುತ್ತೆ. Understanding the skewness of a dispersion related variable can provide insight into whether there are more extreme values on one side. ಅಂದ್ರೆ one side ನಲ್ಲಿ more extreme values ಇದಾವ ಅನ್ನೋದನ್ನ skewness ಮೂಲಕ ನಾವು ತಿಳ್ಕೋಬಹುದಾಗುತ್ತೆ. Which may be indicative of highlighted dispersion in certain segments of the population. Certain segment ಅಲ್ಲಿ ಏನ್ ಮಾಡಲಾಗತ್ತಪ್ಪ ಅಂತಂದ್ರೆ ಪಾಪ್ಯುಲೇಷನ್ ಡಿಫ್ರೆನ್ಸಿಯೇಟ್ ಸಿಮೆಟ್ರಿನ ಹೇಳ್ಕೊಡ್ಲಾಗತ್ತೆ, ಅದರ ಶೇಪ್ ನ ತಿಳಿಸಿಕೊಡ್ಲಾಗತ್ತೆ skewness ಹಾಗೂ kurtosis ಮೂಲಕ. ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಶೇಪ್ ನ ತಿಳಿಸಿಕೊಡೋದು skewness, ಅಸಿಮೆಟ್ರಿ ಮತ್ತು ಶೇಪ್ ನ ತಿಳಿಸಿಕೊಡೋದು skewness ಆಗಿರುತ್ತೆ. ಹಾಗೆ ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ತಿಳಿಸಿಕೊಡೋದು ಯಾವ್ದಾಗಿರುತ್ತಪ್ಪ ಅಂತಂದ್ರೆ kurtosis ಆಗಿರುತ್ತೆ. ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. Kurtosis measures the degree to which the distribution is peaked or flat.
relative to the normal distribution. Normal distribution ಗೆ ರಿಲೇಷನ್ ಟು ನೋಡ್ಬೇಕಾದ್ರೆ ಅಂತಂದ್ರೆ ಅದನ್ನು ಹೋಲಿಸಿ ನೋಡ್ಬೇಕಾದ್ರೆ ನಮ್ಮ ಕಡೆ ಇರುವಂತ ಡಾಟಾ ಸೆಟ್ ಹೈ ಇದೆಯಾ ಅಥವಾ ಲೋ ಇದೆಯಾ, ಪೀಕ್ ಅದರದ್ದು ಹೈ ಆಗಿದೆ ಅಥವಾ ಲೋ ಇದೆಯಾ ಅನ್ನೋದನ್ನ kurtosis ತಿಳಿಸ್ಕೊಡುತ್ತೆ. ಹೈ kurtosis indicates a distribution with higher tails. High kurtosis indicates a distribution with heavier tails. High kurtosis ಅಂತಂದ್ರೆ heavier tails ಇರ್ತಾವೆ ಅಲ್ಲಿ, and more extreme values, ಅದರಲ್ಲಿ more extreme values ಕೂಡ ಇರ್ತವೆ ಆ ಡಾಟಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ. While low kurtosis suggests a flatter distribution. Low kurtosis ಇದ್ರೆ flatter distribution ಇರುತ್ತೆ with favor extreme values. ಸ್ವಲ್ಪ ಫೇವರ್ ಆದಂತ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇರ್ತವೆ ಅಂತಂದ್ರೆ ಅಷ್ಟೊಂದು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಲ್ಲ, ಇರ್ತವೆ ಇಲ್ಲ ನಂಗಿಲ್ಲ, ಫೇವರ್ ಆದಂತ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇರ್ತವೆ. In the context of dispersion, high kurtosis might indicate the presence of outliers or extreme values. In the presence of dispersion, in the context of dispersion ಗೆ ಹೋಲಿಸ್ಕೋಬೇಕಾದ್ರೆ high kurtosis might indicate the presence of outliers that deviate significantly from the typical experiences within the population. ಒಂದು ಸ್ವಲ್ಪ ಡಿವಿಯೇಷನ್ ಆಗ್ತಿರ್ತವೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಗಿಂತ ವಿದಿನ್ ಪಾಪ್ಯುಲೇಷನ್ ನಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ ಐಡೆಂಟಿಫೈಯಿಂಗ್ ಪ್ಯಾಟರ್ನ್ಸ್. Skewness and kurtosis complement measures of central tendency by providing information about the distribution shape and characteristics. Skewness ಇರಬಹುದು ಅಥವಾ kurtosis ಇರಬಹುದು, ಏನ್ ಮಾಡ್ತಪ್ಪ ಅಂತಂದ್ರೆ these are the complement measures of central tendency. ಕಾಂಪ್ಲಿಮೆಂಟ್ ಕೊಡುವಂತ ಒಂದು ಅಂಶಗಳಾಗಿರುತ್ತವೆ ಸೆಂಟ್ರಲ್ ಟೆಂಡೆನ್ಸಿಗೆ. that gives information about the distribution shape and characteristics. ಡಿಸ್ಟ್ರಿಬ್ಯೂಷನ್ ಶೇಪ್ ಆಗಿದೆ, ಹಾಗೆ ಅದರ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಅನ್ನೋದನ್ನ ಇವು ತಿಳಿಸ್ಕೊಡುತ್ತೆ. They help researchers identify patterns and outliers that may not be captured by central tendency measures alone. ಏನ್ ಮಾಡ್ತವೆ, ರಿಸರ್ಚರ್ಗೆ ಔಟ್ಲೈಯರ್ಸ್ ಇದಾವ ಇಲ್ಲ ಅಥವಾ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಔಟ್ಲೈಯರ್ಸ್ ನ ಕ್ಯಾಪ್ಚರ್ ಮಾಡಲಾಗಿದೆಯಾ ಇಲ್ಲ ಅನ್ನೋದನ್ನ ಹೇಳ್ಕೊಡ್ತವೆ. ಇದೊಂದೇ ಅಲೋನ್ ಮೇಜರ್ ಆಗಿರುತ್ತೆ. ಆಫರಿಂಗ್ ಮೇರ್ ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಡಾಟಾ ಅಂಡ್ ಪೊಟೆನ್ಶಿಯಲ್ ಡಿಸ್ಪ್ಯಾರಿಟಿ ಇನ್ ಡಿಸ್ಪರ್ಷನ್ ಲೆವೆಲ್ ಅಕ್ರಾಸ್ ಡಿಫರೆಂಟ್ ಗ್ರೂಪ್ ಆಫ್ ಕಂಟೆಕ್ಸ್ಟ್. ಬೇರೆ ಬೇರೆ ಗ್ರೂಪ್ ಆಫ್ ಕಂಟೆಕ್ಸ್ಟ್ ನ ನೋಡಿದಾಗ ಪೊಟೆನ್ಶಿಯಲ್ ಡಿಸ್ಪ್ಯಾರಿಟಿನ ಇದರಲ್ಲಿ ನಾವು ತಿಳ್ಕೊಬಹುದಾಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮೀನಿಂಗ್. ಸ್ಕ್ಯೂನೆಸ್ ಮೀನಿಂಗ್ ಏನು, kurtosis ಮೀನಿಂಗ್ ಏನು. ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ತಿದೀವಿ, ಸ್ಕ್ಯೂನೆಸ್ ಬಗ್ಗೆ ತಿಳ್ಕೊತಿದ್ವಿ. ಸ್ಕ್ಯೂನೆಸ್ ಮುಗಿದಾದ್ಮೇಲೆ kurtosis ಹೋಗೋಣಂತೆ. ಫಸ್ಟ್ meaning of skewness. Skewness is a statistical measure that describes the asymmetry. Symmetry ಅಲ್ಲ, asymmetry of distribution ನ describe ಮಾಡುತ್ತೆ of values around its mean. ಮೀನ್ ಸುತ್ತಮುತ್ತಲ ಇರುವಂತ ವ್ಯಾಲ್ಯೂಸ್ ದ asymmetry ನ describe ಮಾಡುವಂತ ಒಂದು ಮೆಷರ್ ಆಗಿರುತ್ತೆ ಸ್ಕ್ಯೂನೆಸ್. ಓಕೆ, ಸ್ಕ್ಯೂನೆಸ್ ಅನ್ನೋದು it indicates the degree to which the distribution is skewed to one side or the other relative to the mean. ಯಾಕಡೆ ಸ್ಕ್ಯೂ ಆಗಿದೆ, ಯಾಕಡೆ ಸ್ಕ್ಯೂಡ್ ಆಗಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. that indicate degree to which the distribution is skewed. ಯಾಕಡೆ ಸ್ಕ್ಯೂಡ್ ಆಗಿದೆ, one side or other side relative to mean. ಮೀನಿ ರಿಲೇಟಿವ್ ನೋಡಿದಾಗ ಯಾಕಡೆ ಸ್ಕ್ಯೂ ಆಗಿದೆ ಅನ್ನೋದನ್ನ ಒಂದು ಡಿಗ್ರಿ ಮೂಲಕ ತಿಳಿಸ್ಕೊಡುತ್ತೆ. In other words, skewness measures the lack of symmetry. Skewness ಏನ್ ಮೆಜರ್ ಮಾಡಲಾಗತ್ತಪ್ಪ ಅಂತಂದ್ರೆ ಲ್ಯಾಕ್ ಆಫ್ ಸಿಮಿಟ್ರಿನ ಮೆಜರ್ ಮಾಡಲಾಗುತ್ತೆ ಇನ್ ಡಿಸ್ಟ್ರಿಬ್ಯೂಷನ್. ಸಿಮಿಟ್ರಿ ಅಂದ್ರೆ ಏನಂತ ತಿಳ್ಕೊಂಬಿಡಿ. ಇದೊಂದು ಸ್ಕ್ಯೂನೆಸ್ ಗ್ರಾಫ್ ಅಂತ ಹೇಳ್ಬೋದು. ನನ್ನ ಸೆಂಟ್ರಲ್ ವ್ಯಾಲ್ಯೂ ಇಲ್ಲಿದೆ, ಮೀನ್ ಅಥವಾ ಮೀಡಿಯನ್ ಅಥವಾ ಮೋಡ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಈ ಕಡೆನೂ ಸೇಮ್ ಇರಬೇಕು, ಈ ಕಡೆನೂ ಸೇಮ್ ಇರಬೇಕು. ಎರಡು ಸೇಮ್ ಇದ್ರೆ ಸಿಮಿಟ್ರಿ ಐತೆ ಅಂತಂದಂಗ. ಯಾವ್ದ್ರ ಕಡೆ ಒಂದ್ ಕಡೆ ಈ ಕಡೆ ಏರಿಯಾ ಹೆಚ್ಚಿಗೆ ಇದ್ದು ಈ ಕಡೆ ಏರಿಯಾ ಕಡಿಮೆ ಬಂದ್ರೆ ಲ್ಯಾಕ್ ಆಫ್ ಅಸಿಮಿಟ್ರಿ ಐತೆ ಅಂತ ಅರ್ಥ. ಡಾಟಾ ಸೆಟ್ ನಲ್ಲಿ ಏನ್ ವ್ಯಾಲ್ಯೂನ ಗ್ರಾಫ್ ಮೂಲಕ ತೋರಿಸ್ತೀವಲ್ಲ, ಸೆಂಟ್ರಲ್ ವ್ಯಾಲ್ಯೂ ಮಿಡಲ್ ಆಗಿರ್ಬೇಕು, ಸೆಂಟರ್ ಆಗಿರ್ಬೇಕು. ಎರಡು ಕಡೆ ಏನಿರ್ಬೇಕಪ್ಪ ಅಂದ್ರೆ ಡಾಟಾ ಸೆಟ್ ಸಿಮಿಲರ್ ಆಗಿರ್ಬೇಕು. ಹಂಗಿದ್ರೆ ಮಾತ್ರ ಅದು ಲ್ಯಾಕ್ ಆಫ್ ಅಸಿಮಿಟ್ರಿಲಿಂದ ಹೊರಗಾಗುತ್ತೆ. ಅದನ್ನ ತೋರಿಸ್ಕೊಡಲ್ಲ, ಸಿಮಿಟ್ರಿ ಆಗುತ್ತೆ ಇದು. ಆಕ್ಚುಲಿ ಅಸಿಮಿಟ್ರಿನ ತೋರಿಸ್ಕೊಡೋದೇ ಸ್ಕ್ಯೂನೆಸ್ ಆಗಿರುತ್ತೆ. ಓಕೆ, ಅಂದ್ರೆ ಲ್ಯಾಕ್ ಆಫ್ ಸಿಮಿಟ್ರಿ ಅಂದ್ರೂ ಒಂದೇ, ಅಸಿಮಿಟ್ರಿ ಅಂದ್ರೂ ಒಂದೇ. ಅಸಿಮಿಟ್ರಿನ ತೋರಿಸ್ಕೊಡೋದು ಏನಾಗಿರುತ್ತೆ, ಸ್ಕ್ಯೂನೆಸ್ ಆಗಿರುತ್ತೆ. ಅಥವಾ ಲ್ಯಾಕ್ ಆಫ್ ಸಿಮಿಟ್ರಿನ ತೋರಿಸ್ಕೊಡೋ ಸ್ಕ್ಯೂನೆಸ್ ಆಗಿರುತ್ತೆ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಡಾಟಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ನೆಕ್ಸ್ಟ್ ನೋಡೋದಾದ್ರೆ
Skewness is a statistical measure that quantifies the asymmetry of a probability distribution of a level valued random variable about the it means. Random variable ಇರ್ತಾವಲ್ಲ ಅದರ means ಏನು ಮಾಡುತ್ತೆ ವ್ಯಾಲ್ಯೂನ ತಿಳಿಸಿಕೊಡುತ್ತೆ. It provides information on the shape of distribution ವ್ಯಾಲ್ಯೂನ ತಿಳಿಸಿಕೊಡುತ್ತೆ, indicating whether it is symmetric or skewed to one side. ಏನು ಇಂಡಿಕೇಶನ್ ಮಾಡ್ಕೊಡ್ತಪ್ಪ ಅಂತಂದ್ರೆ ಸಿಮೆಟ್ರಿಕ್ ಆಗಿದೆ ಅಥವಾ ಸ್ಕ್ಯೂಡ್ ಆಗಿದೆ ಒನ್ ಸೈಡ್ ಅಂತ ಹೇಳ್ಕೊಡುತ್ತೆ. Positive skewness indicates that the distribution has a longer tail on the right side. Higher values right side ಇರುತ್ತೆ positive skewness ಇದ್ರೆ, while negative skewness indicate a longer tail on the left side. Negative skewness ಇದ್ರೆ longer tail ಕಡೆ ಇರುತ್ತಪ್ಪ ಅಂದ್ರೆ ಲೆಫ್ಟ್ ಸೈಡ್ ಇರುತ್ತೆ, lower values ಇರ್ತವೆ. A skewness value of 0 implies a perfectly symmetrical distribution. ಇನ್ನಾಗ ತೋರಿಸಿದ್ನ ಏನರ ಸ್ಕ್ಯೂನೆಸ್ ವ್ಯಾಲ್ಯೂ 0 ಬಂದ್ಬಿಟ್ರೆ ಪರ್ಫೆಕ್ಟ್ಲಿ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಆ ಡಿಸ್ಟ್ರಿಬ್ಯೂಷನ್. Skewness is calculated using various mathematical formulas. ಬಹಳಷ್ಟು ಫಾರ್ಮುಲಾಸ್ ಇಂದ ಸ್ಕ್ಯೂನೆಸ್ ನ ಫೈಂಡ್ ಔಟ್ ಮಾಡಲಾಗುತ್ತೆ with one common method involving the third standardized movement ಅನ್ನುವಂತ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕೆಲಸ ಸಿಮೆಟ್ರಿನ ಕಂಡುಹಿಡಿಯಲಾಗುತ್ತೆ, ಸ್ಕ್ಯೂನೆಸ್ ನ ಕಂಡುಹಿಡಿಯಲಾಗುತ್ತೆ. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ನೋಡಿ. In symmetrical distribution the skewness is 0 ಇರುತ್ತೆ. skewness symmetrical distribution ಅಂದ್ರೆ ಎರಡು ಸೈಡ್ ಏನಿರುತ್ತಪ್ಪ ಅಂತಂದ್ರೆ ಡಾಟಾ ಸೆಟ್ ನಲ್ಲಿ ಮಿಡಲ್ ವ್ಯಾಲ್ಯೂ ನೋಡಿದಾಗ ಎರಡು ಸೈಡ್ ಈಕ್ವಲ್ ಬಂದಿರುತ್ತೆ, ಅದಕ್ಕೆ ಏನಂತೀರಪ್ಪ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. This means that the distribution is balanced. ಅದನ್ನ ಹೇಳಿದ್ನ ನಾನು ಈಗ, ಬ್ಯಾಲೆನ್ಸ್ಡ್ ಇರುತ್ತೆ distribution with equal amount of data on both sides of the mean and the tails of the distribution extend equally in both directions. mean ಲಿಂದ ಹಿಡಿದ್ಬಿಟ್ಟು ಎರಡು ಡೈರೆಕ್ಷನ್ ಅಲ್ಲಿ ಹೋದಾಗ ಅದರ ಟೇಲ್ ವರೆಗೂ ಅಂದ್ರೆ ಗ್ರಾಫ್ ಟೇಲ್ ವರೆಗೂ ಏನಿರುತ್ತಪ್ಪ ಅಂದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇನ್ ಅದರ್ ವರ್ಡ್ಸ್ ದೇರ್ ಈಸ್ ನೋ ಪ್ರಿಫರೆನ್ಸ್ ಫಾರ್ ಹೈಯರ್ ಆರ್ ಲೋವರ್ ವ್ಯಾಲ್ಯೂಸ್ ಇನ್ ದ ಡಾಟಾ ಸೆಟ್. ಅದರಲ್ಲಿ ಯಾವುದೇ ಪ್ರಿಫರೆನ್ಸ್ ಇರಂಗಿಲ್ಲ ಹೈಯರ್ ವ್ಯಾಲ್ಯೂಸ್ ಮತ್ತು ಲೋವರ್ ವ್ಯಾಲ್ಯೂಸ್ ಡಾಟಾ ಸೆಟ್ ನಲ್ಲಿರುವಂತಹ ಹೈಯರ್ ವ್ಯಾಲ್ಯೂಸ್ ಮತ್ತು ಲೋವರ್ ವ್ಯಾಲ್ಯೂಸ್ಗೆ ಅಂತ ಹೇಳಬಹುದು. ಅಂಡ್ ದ ಡಿಸ್ಟ್ರಿಬ್ಯೂಷನ್ ಎಕ್ಸಿಬಿಟ್ಸ್ ಪರ್ಫೆಕ್ಟ್ಲಿ ಸಿಮೆಟ್ರಿ ಅರೌಂಡ್ ದ ಸೆಂಟ್ರಲ್ ಪಾಯಿಂಟ್. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತಪ್ಪ ಅಂದ್ರೆ ಸೆಂಟ್ರಲ್ ಪಾಯಿಂಟ್ ಅರೌಂಡ್ ಸಿಮೆಟ್ರಿಕಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರ್ತಾವೆ ಡಾಟಾ. ಓಕೆ, ಮೀನ್ ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ಆಲ್ ಆರ್ ದ ಸೇಮ್. 0ನೇ ಇರ್ತಾವೆ, ಆಕ್ಚುಲಿ ಮಿಡಲ್ ಪಾಯಿಂಟ್ ಆಗಿರುತ್ತೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಗಿದ್ರೆ. ಗ್ರಾಫಿಕಲಿ ಎ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ವುಡ್ ಅಪಿಯರ್ ಆಸ್ ಎ ಬೆಲ್ ಶೇಪ್ಡ್. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತಪ್ಪ ಅಂದ್ರೆ ಬೆಲ್ ಶೇಪ್ಡ್ ಆಗಿರುತ್ತೆ. ಸಚ್ ಆಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತಲ್ಲ ಅದೇ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. where the left and right side mirror each other. ಅಂದ್ರೆ ಲೆಫ್ಟ್ ಸೈಡ್ ಹಾಗೆ ರೈಟ್ ಸೈಡ್ ಎರಡು ಮಿರರ್ ಇಮೇಜ್ ತರ ಇರ್ತವೆ. ಅಂದ್ರೆ ನಡಕ್ ಮಿರರ್ ಇಟ್ಬಿಟ್ಟು ಲೆಫ್ಟ್ ಸೈಡ್ ಮಿರರ್ ನೋಡ್ತಿದ್ರೆ ರೈಟ್ ಸೈಡ್ ಸೇಮ್ ಕಾಣ್ತಿರುತ್ತೆ ಹಾಗೆ. ಓಕೆ, ಸಿನ್ಸ್ ದ ಮೀನ್ ಮೀಡಿಯನ್ ಅಂಡ್ ಮೋಡ್ ಆರ್ ಆಲ್ ಈಕ್ವಲ್ ಇನ್ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್, ಎಲ್ಲ ಈಕ್ವಲ್ ಇರ್ತವೆ, ಮೀನ್ ಮೀಡಿಯನ್ ಮೋಡ್ ಅಂಡ್ ಸೆಂಟರ್ ಪಾಯಿಂಟ್ ಆಗಿರ್ತವೆ. ದೇರ್ ಇಸ್ ನೋ ಟೆಂಡೆನ್ಸಿ ಫಾರ್ the data to skewed towards either extreme, therefore the skewness values for symmetrical distribution is 0. ನೋಡ್ರಿ, there is no tendency, ಯಾವುದೇ ಟೆಂಡೆನ್ಸಿ ಇರಂಗಿಲ್ಲ ಫಾರ್ ದ ಡಾಟಾ skewed towards either extreme values ಗೆ ಸ್ಕ್ಯೂ ಆಗುವಂತ ಅವಶ್ಯಕತೆ ಇರಲ್ಲ, ಟೆಂಡೆನ್ಸಿ ಇರಂಗಿಲ್ಲ. ಸೊ therefore the skewness values for symmetrical distribution is 0. skewness value ಏನಿರುತ್ತಪ್ಪ ಅಂದ್ರೆ 0 ಇರುತ್ತೆ. ಇಲ್ಲಿ ನೋಡಿ ಡಾಟಾ ಸೆಟ್ ನ ಗ್ರಾಫಿಕಲ್ ಮೆಥಡ್ ನಲ್ಲಿ ತೋರಿಸಲಾಗಿದೆ. ಇಲ್ಲಿ 0 ಪಾಯಿಂಟ್ ಇದೆ, ಸ್ಕ್ಯೂನೆಸ್ 0 ಇದೆ. ಅಂದ್ರೆ ಮೀನ್ ಮೀಡಿಯನ್ ಮೋಡ್ ಎಲ್ಲ ಈಕ್ವಲ್ ಇರ್ತವೆ. ಈ ಕಡೆ ಏರಿಯಾ ಅಂದ್ರೆ ಡಾಟಾ ಡಿಸ್ಟ್ರಿಬ್ಯೂಷನ್ ಆಗಿರುವಂತ ಈ ಕಡೆ ಏರಿಯಾ ಹಾಗೆ ಲೆಫ್ಟ್ ಏರಿಯಾ ಹಾಗೆ ರೈಟ್ ಏರಿಯಾ ಎರಡು ಈಕ್ವಲ್ ಇದಾವೆ. ಏನ್ ತೋರಿಸ್ತಾವಪ್ಪ ಅಂತಂದ್ರೆ ಮಿರರ್ ಇಮೇಜ್ ಟೈಪ್ ತೋರಿಸ್ತವೆ. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕೂಡ ಇದನ್ನೇ ಅಂತೀವಿ, ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೇ ಆಗಿರುತ್ತೆ. ನೆಕ್ಸ್ಟ್ ಬಂದ್ರೆ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್. A skewed distribution is a probability distribution ಆಗಿರುತ್ತೆ skewed distribution ಅನ್ನೋದು, that is not symmetrical and exhibits a preference for higher or lower values. lower ಅಥವಾ higher values ಗೆ ಇದು ಪ್ರಿಫರೆನ್ಸ್ ನ ಒದಗಿಸಿಕೊಡುತ್ತೆ, ಎಕ್ಸಿಬಿಟ್ ಮಾಡುತ್ತೆ. and it is not symmetrical ಆಗಿರೋದಿಲ್ಲ. skewed measures the asymmetry of distribution. skewness ಏನ್ ಮಾಡುತ್ತಪ್ಪ ಅಂತಂದ್ರೆ skewness measures the asymmetry of the distribution. ಒಂದೇ ಸ್ಲೈಡ್ ಲಿಂದ ಇದನ್ನ ಹೇಳ್ತಾ ಇದ್ದೀನಿ. ಸ್ಕ್ಯೂನೆಸ್ ಅಂದ್ರೆ asymmetry of distribution ನ ತೋರಿಸುವಂತ ಒಂದು ವ್ಯಾಲ್ಯೂ ಆಗಿರುತ್ತೆ. ಓಕೆ, ಅದರಲ್ಲಿ ಎರಡು ಟೈಪ್, ಒಂದು ಪಾಸಿಟಿವ್ ಸ್ಕ್ಯೂನೆಸ್, ಇನ್ನೊಂದು ನೆಗೆಟಿವ್ ಸ್ಕ್ಯೂನೆಸ್. ಪಾಸಿಟಿವ್ ಸ್ಕ್ಯೂನೆಸ್ ಅಂದ್ರೆ ರೈಟ್ ಸ್ಕ್ಯೂಡ್ ಆಗಿರುತ್ತೆ, ನೆಗೆಟಿವ್ ಸ್ಕ್ಯೂನೆಸ್ ಅಂದ್ರೆ ಲೆಫ್ಟ್ ಸ್ಕ್ಯೂಡ್ ಆಗಿರುತ್ತೆ.
ಫಸ್ಟ್ ಒಂದು ನೋಡೋಣಂತೆ, ಪಾಸಿಟಿವ್ ಸ್ಕ್ಯೂನೆಸ್. ಪಾಸಿಟಿವ್ ಸ್ಕ್ಯೂನೆಸ್ ಆರ್ ರೈಟ್ ಸ್ಕ್ಯೂಡ್ ಎರಡು ಹೆಸರುಗಳಲ್ಲಿ ಕರೀತಾರೆ. In positively skewed distribution, the tail of the distribution extends towards the higher end of the values right side. Higher end of the values ಏನಿರ್ತಾವಪ್ಪ ಅಂದ್ರೆ right side ಅಲ್ಲಿ ಇರ್ತವೆ. And indicating that there are more extreme values on the right side. Extreme values ಎಲ್ಲಿ ಇರ್ತಾವಪ್ಪ ಅಂತಂದ್ರೆ more extreme values is in the right side. The mean is typically greater than the median and mode. ನೋಡಿ ಇಲ್ಲಿ ಮೀನ್ ಏನಿರುತ್ತಪ್ಪ ಅಂತಂದ್ರೆ ಇಟ್ ಈಸ್ ಗ್ರೇಟರ್ ದನ್ ದ ಮೀಡಿಯನ್ ಆಸ್ ವೆಲ್ ಆಸ್ ಮೋಡ್. ಮೋಡ್ ಹಾಗೂ ಮೀಡಿಯನ್ ಗಿಂತ ಮೀನ್ ಗ್ರೇಟರ್ ಆಗಿರುತ್ತೆ. ಆಮೇಲೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಎಲ್ಲ ರೈಟ್ ಸೈಡ್ ನಲ್ಲಿ ಇರ್ತವೆ, ಈ ಕಡೆ ಇರ್ತವೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಓಕೆ, ಯಾವಾಗ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಯಾಕಡೆ ಹೆಚ್ಚಿಗೆ ಇರ್ತಾವ ಆ ಕಡೆ ಮೀನ್ ಹೋಗಾಕ್ ಹತ್ಬಿಡುತ್ತೆ ಅದು. ಓಕೆ, ಮೋಡ್ ಏನ್ ಮಾಡುತ್ತೆ, ಸೆಂಟ್ರಲ್ ವ್ಯಾಲ್ಯೂನ ತಗೊಳುತ್ತೆ. ಹೌದಾ, ಹಾಗೆ ಮೀಡಿಯನ್ ಏನ್ ಮಾಡುತ್ತೆ, ಎರಡರ ಮಧ್ಯ ಬಂದ್ಬಿಡುತ್ತೆ ಅದು ಮೀಡಿಯನ್. ಮೋಡ್ ಏನ್ ಮಾಡುತ್ತೆ, ರಿಪಿಟೇಷನ್ ವ್ಯಾಲ್ಯೂ ತಗೊಳುತ್ತೆ. ಹಾಗೆ ಮೀಡಿಯನ್ ಏನ್ ಮಾಡುತ್ತೆ, ಎರಡರ ಮಧ್ಯ ಬಂದ್ಬಿಡುತ್ತೆ. ಅಂದ್ರೆ ಡಾಟಾ ಸೆಟ್ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿಂದ ಸೆಂಟರ್ ಪಾಯಿಂಟ್ ನ ತಗೊಂಡ್ಬಿಡುತ್ತೆ ಮೀಡಿಯನ್ ಅಂತಂದ್ರೆ. ಮೀನ್ ಏನ್ ಮಾಡುತ್ತೆ, ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಕಡೆ ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ಓಕೆ, ರೈಟ್ ಸೈಡ್ ನಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇರ್ತವೆ. ಪಾಸಿಟಿವ್ ಸ್ಕ್ಯೂನೆಸ್ ಇಸ್ ಆಫನ್ ಅಬ್ಸರ್ವ್ಡ್ ಇನ್ ದ ಡಾಟಾ ವಿತ್ ಎ ನಾರ್ಮಲ್ positive skewness is often observed in the data with a natural lower limit. Natural lower limit ಇರುತ್ತೆ ಪಾಸಿಟಿವ್ ಸ್ಕ್ಯೂನೆಸ್ ಗೆ. ಇನ್ಕಮ್ ಟೆಸ್ಟ್ ಸ್ಕೋರ್ಸ್ ಅನ್ನುವಂತ ಎಕ್ಸಾಂಪಲ್ಸ್ ನಾವು ಇಲ್ಲಿ ಕೊಡಬಹುದು. Where there is no upper limit causing a long tail to right due to the presence of outliers or high values. High values ಇರೋದ್ರಿಂದ presence of outliers ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಲಾಂಗ್ ಟೇಲ್ ಸಿಗುತ್ತೆ ಗ್ರಾಫ್ಗೆ ರೈಟ್ ಸೈಡ್ಗೆ ಸ್ಕ್ಯೂನೆಸ್ ನಲ್ಲಿ. ಅದಕ್ಕೆ ಪಾಸಿಟಿವ್ ಸ್ಕ್ಯೂಡ್ ಅಂತ ಕರಿತೀವಿ. ಹೇಗೆ ನೆನಪಿಟ್ಟುಕೊಳ್ಳೋದು ಪಾಸಿಟಿವ್ ಸ್ಕ್ಯೂಡ್ ಹಾಗೆ ನೆಗೆಟಿವ್ ಸ್ಕ್ಯೂಡ್ ಅಂತ? ಒಂದು ಟ್ರಿಕ್ ಇದೆ. ಇವು ಎರಡು ಕನ್ಫ್ಯೂಷನ್ ಆಗ್ತವೆ ಆಕ್ಚುಲಿ. ಪಾಸಿಟಿವ್ ಸ್ಕ್ಯೂನೆಸ್ ಕಡೆ ಇರುತ್ತೆ, ನೆಗೆಟಿವ್ ಸ್ಕ್ಯೂನೆಸ್ ಕಡೆ ಇರುತ್ತೆ ಅಂತ. ಆಮೇಲೆ ಇದನ್ನ ನೆನಪಿಟ್ಕೋಬೇಕಾಗತ್ತೆ. ಮೀನ್ ದೊಡ್ಡದಿರುತ್ತೋ, ಮೀಡಿಯನ್ ದೊಡ್ಡದಿರುತ್ತೋ, ಹಾಗೆ ಮೋಡ್ ದೊಡ್ಡದಿರುತ್ತೋ ಅಂತಂದು. ಪಾಸಿಟಿವ್ ಸ್ಕ್ಯೂನೆಸ್ ಅಂದ್ರೆ ಆಕ್ಚುಲಿ ರೈಟ್ ಸ್ಕ್ಯೂಡ್ ಆಗಿರುತ್ತೆ. ಅಂದ್ರೆ ಬಾಲ, ಗುಡ್ಡದ ಬಾಲ ಬಲಗಡೆ ಇರುತ್ತೆ. ಹೌದಾ, ಅಂದ್ರೆ ನಾವು ಪಾಸಿಟಿವ್ ಸ್ಕ್ಯೂನೆಸ್ ಅಂತಂದ್ರೆ ಬಲಕ್ಕಿರ್ಬೇಕು. ನಾವು ಯಾವ ಕೈಲಿ ಊಟ ಮಾಡ್ತೀವಿ, ಬಲಗೈಲಿ ಊಟ ಮಾಡ್ತೀವಿ, ಅದು ಆರೋಗ್ಯಕರವಾದಂತ ಸಂಗತಿ. ಎಡಗೈಲಿ ಊಟ ಮಾಡಿದ್ರೆ ಅದು ಆರೋಗ್ಯಕರ ಅನ್ಸಲ್ಲ. ಹೌದಾ, ಸೊ ಏನಪ್ಪಾ ಅಂತಂದ್ರೆ ಪಾಸಿಟಿವ್ನೆಸ್ ಅಂತಂದ್ರೆ ರೈಟ್ ಸೈಡ್, ಪಾಸಿಟಿವ್ನೆಸ್ ಅಂದ್ರೆ ರೈಟ್ ಸೈಡ್. ಓಕೆ, ಬಾಲ ಎದ್ರ ಬಾಲ, ಹಂದಿ ಬಾಲ ಅಲ್ಲ. ಸ್ಕ್ಯೂನೆಸ್ ಗ್ರಾಫದ ಬಾಲ ಯಾವ ಕಡೆ ಇರಬೇಕು ಅಂದ್ರೆ ರೈಟ್ ಸೈಡ್ ಇರಬೇಕು. ಊಟ ಮಾಡೋ ಕೈ ಕಡೆ ಇರಬೇಕು. ಹಾಗೆ ಇದು ಮೀನ್ ನೆನಪಿಟ್ಕೋಬೇಕು. ಮೀನ ಏನಾಗ್ತಿರುತ್ತಪ್ಪ ಅಂತಂದ್ರೆ ಪಾಸಿಟಿವ್ ಸೈಡ್ ಹೋಗ್ತಿರುತ್ತೆ. ಆಲ್ಮೋಸ್ಟ್ ಆಲ್ ಪಾಸಿಟಿವ್ ಸೈಡ್ ಹೋಗ್ತಿರುತ್ತೆ. ನಮ್ಮ ಮನಸ್ಸು ಅನ್ನುವಂತ ಮೀನ ಪಾಸಿಟಿವ್ನೆಸ್ ಕಡೆ ಹೋಗ್ತಿರ್ಬೇಕು ಅಂತಂದ್ರೆ ಮೀನ್ ಅನ್ನೋದು ಪಾಸಿಟಿವ್ನೆಸ್ ಕಡೆ ಇರುತ್ತೆ. ಅದೇ ದೊಡ್ಡ ವ್ಯಾಲ್ಯೂ ಆಗಿರುತ್ತೆ. ರೈಟ್ ಸೈಡ್ ಬರುವಂತದ್ದು ದೊಡ್ಡ ವ್ಯಾಲ್ಯೂ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಮೀನೇ ದೊಡ್ಡ ವ್ಯಾಲ್ಯೂ ಆಗಿರುತ್ತೆ. ಹಾಗೆ ಮೋಡ್ ಇದರಲ್ಲಿ ಕಡಿಮೆ ಇರುತ್ತೆ. ಮೀಡಿಯನ್ ಎರಡರ ಮಧ್ಯೆ ಇರುತ್ತೆ. ಮೀನ್ ಒಂದು ನೆನಪಿಟ್ಬಿಟ್ರೆ ಸಾಕು, ಆ ಮೀಡಿಯನ್ ನಡಿಕೆ ಬರುತ್ತೆ, ಎಲ್ಲಿ ಹೋದ್ರೂ ನಡಿಕೆ ಬರುತ್ತೆ ಅದು. ಓಕೆ, ನೆಕ್ಸ್ಟ್ ಬಂದ್ರೆ ನೆಗೆಟಿವ್ ಸ್ಕ್ಯೂಡ್. ಓಕೆ, ನೋಡಿ ಇಲ್ಲಿ ನೆಗೆಟಿವ್ ಸ್ಕ್ಯೂಡ್ ಇದು ಇರಬಾರ್ದು. ಆಕ್ಚುಲಿ ಮನುಷ್ಯನ ಮನಸ್ಸಲ್ಲಿ ನೆಗೆಟಿವಿಟಿ ಇರಬಾರ್ದು. ನಮ್ಮ ಮನಸ್ಸು ಮೀನ ಅನ್ನುವಂತ ಮನಸ್ಸು ಮೀನ 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 ಯಾವ್ದು ಫಿಶ್ 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 ಅದು ನೆಗೆಟಿವಿಟಿ ಕಡೆ ಹೋಗ್ಬಾರ್ದು. ಅಂತಂದ್ರೆ ಲೋವರ್ ವ್ಯಾಲ್ಯೂ ಆಗ್ಬಾರ್ದು ಮೀನದ್ದು. ಅಂದ್ರೆ ನೆಗೆಟಿವ್ ಸ್ಕ್ಯೂಡ್ ಅಂತ ನೆನಪಿಟ್ಕೊಳ್ಳೋಕೋಸ್ಕರ ಹೇಳ್ತಾ ಇದೀನಿ. ಯಾವ ಬಾಲ, ಗುಡ್ಡದ ಬಾಲ, ಗುಡ್ಡ ಅನ್ನು ತಿಂದಿದ್ದಕ್ಕೆ ಗುಡ್ಡದ ಬಾಲ ನೆಗೆಟಿವ್ ಸೈಡ್ ನಿದ್ರೆ ನೆಗೆಟಿವ್ ಸ್ಕ್ಯೂನೆಸ್. ನೆಗೆಟಿವ್ ಅಂದ್ರೆ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್. ನೋಡಿ ಇದೇನಿದೆ, ಇನ್ ಎ ನೆಗೆಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ the tail of the distribution extends towards the lower end of the values. Lower end of the values ಕಡೆ ಏನಾಗಿರುತ್ತೆ, ಎಕ್ಸ್ಟೆಂಡ್ ಆಗಿರುತ್ತೆ. ಅದರದ ಟೇಲ್ ಲೆಫ್ಟ್ ಸೈಡ್ ಅಂತ ಹೇಳ್ಬೋದು ಇಲ್ಲಿ. ಇಂಡಿಕೇಟಿಂಗ್ ದಟ್ ದೇರ್ ಆರ್ ಮೋರ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆನ್ ದ ಲೆಫ್ಟ್ ಸೈಡ್. ಇದರಲ್ಲಿ ಮೋರ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇಲ್ಲಿ ಇರ್ತವೆ. The mean is typically less than the median and mode. ನೋಡಿ ಏನ್ ಹೇಳಿದೆ ನಾಳೆ, ಮೀಡಿಯನ್ ಮಧ್ಯದಲ್ಲೇ ಬರುತ್ತೆ, ಮೋಡ್
ಇಲ್ಲಿ ರೈಟ್ ಸೈಡ್ ಬರುತ್ತೆ, ಹಾಗೆ ಮೀನ್ ಲೆಫ್ಟ್ ಸೈಡ್ ಬರುತ್ತೆ, ಮೀಡಿಯನ್ ಮಧ್ಯದಲ್ಲೇ ಬರೋದು ಅದು ಯಾವಾಗಿದ್ರು. ಓಕೆ, ಮೋಡ್ ದೊಡ್ಡದಿರುತ್ತೆ ಇಲ್ಲಿ, ಮೋಡ್ ಎಕ್ಸ್ಟ್ರೀಮ್ ವ್ಯಾಲ್ಯೂ ಆಗಿರುತ್ತೆ, ಸಾರಿ ಮೋಡ್ ಏನಾಗಿರುತ್ತೆ ದೊಡ್ಡ ವ್ಯಾಲ್ಯೂ ಆಗಿರುತ್ತೆ, ಮೀನ್ ಕಡಿಮೆ ಇರುತ್ತೆ, ಮೋಡ್ಗಿಂತಲೂ ಮೀನ್ ಕಡಿಮೆ ಇರುತ್ತೆ ನೆಗೆಟಿವ್ ಸ್ಕ್ಯೂನೆಸ್ ನಲ್ಲಿ. ಓಕೆ, ನೆಗೆಟಿವ್ ಸ್ಕ್ಯೂನೆಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಡಾಟಾ ವಿತ್ ಎ ನ್ಯಾಚುರಲ್ ಅಪ್ಪರ್ ಲಿಮಿಟ್. ಫಾರ್ ಎಕ್ಸಾಂಪಲ್ ರಿಯಾಕ್ಷನ್ ಟೈಮ್ಸ್, ಲೈಫ್ ಸ್ಪ್ಯಾನ್, ರಿಯಾಕ್ಷನ್ ಟೈಮ್ಸ್ ಇರ್ಬೋದು, ಲೈಫ್ ಸ್ಪ್ಯಾನ್ ಇರ್ಬೋದು. ಇಂತಹ ಎಕ್ಸಾಂಪಲ್ಸ್ ಅಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನೆಗೆಟಿವ್ ಸ್ಕ್ಯೂನೆಸ್ ನ ನಾವು ನೋಡ್ಬೋದಾಗಿರುತ್ತೆ. Where there is no lower limit, causing a long tail to the left due to the presence of outliers or low values. ಯಾವಾಗ ಲೋವರ್ ಲಿಮಿಟ್ಗೆ ಏನಿಲ್ಲ, ವೇರ್ ದೇರ್ ಇಸ್ ನೋ ಲೋವರ್ ಲಿಮಿಟ್, ಲೋವರ್ ಅನ್ನುವಂತ ಒಂದು ಡಾಟಾಗೆ ಲಿಮಿಟೇ ಇರಂಗಿಲ್ಲಲ್ಲ, ಆಗೇನಾಗತ್ತಪ್ಪ ಅಂದ್ರೆ ಲಾಂಗ್ ಟೇಲ್ ಅಲ್ಲಿ ಕಂಡು ಬರುತ್ತೆ ನಮಗೆ ಡಾಟಾ ಸೆಟ್ ನಲ್ಲಿ. ಲೆಫ್ಟ್ ಸೈಡ್, ಲೆಫ್ಟ್ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಔಟ್ಲೈಯರ್ಸ್ ಆರ್ ಲೋ ವ್ಯಾಲ್ಯೂಸ್ ಇನ್ ದ left side. Okay, difference between skewed and dispersion. Skewness ಮತ್ತು dispersion ಮಧ್ಯೆ ಇರುವಂತ ಡಿಫರೆನ್ಸ್ ನ ನೋಡೋಣಂತೆ. Difference between skewness and dispersion. ಒಂದೇ ಪಾಯಿಂಟ್, ಆಸ್ಪೆಕ್ಟ್ ಆಫ್ ಮೆಜರ್ಡ್, ಎದಕ್ಕಿದ್ನ ಮೆಜರ್ಮೆಂಟ್ ಮಾಡಲಾಗುತ್ತೆ ಅನ್ನುವಂತ ಕಾನ್ಸೆಪ್ಟ್ ನ ಇಟ್ಕೊಂಡ್ಬಿಟ್ಟು ಡಿಫರೆನ್ಸ್ ನೋಡೋದಾದ್ರೆ, ಸ್ಕ್ಯೂನೆಸ್ ಮೆಜರ್ಸ್ ದ ಸಿಮೆಟ್ರಿ ಆರ್ ಅಸಿಮೆಟ್ರಿ ಆಫ್ ಡಾಟಾ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಅರೌಂಡ್ ದ ಮೀನ್. ಮೀನ್ ಸುತ್ತಲೂ ಇರುವಂತಹ ಡಾಟಾ ಡಿಸ್ಟ್ರಿಬ್ಯೂಷನ್ ಇದ್ದು ಸಿಮೆಟ್ರಿ ಮತ್ತು ಅಸಿಮೆಟ್ರಿನ ಮೆಜರ್ ಮಾಡೋಕ್ಕೋಸ್ಕರ ಸ್ಕ್ಯೂನೆಸ್ ನ ನೋಡಲಾಗುತ್ತೆ. ಇಟ್ ಇಂಡಿಕೇಟ್ಸ್ ವೆದರ್ ದ ಡಿಸ್ಟ್ರಿಬ್ಯೂಷನ್ ಈಸ್ ಬ್ಯಾಲೆನ್ಸ್ಡ್ ಆರ್ ಸ್ಕ್ಯೂಡ್. ಡಿಸ್ಟ್ರಿಬ್ಯೂಷನ್ ಬ್ಯಾಲೆನ್ಸ್ಡ್ ಇದೆಯಾ ಅಥವಾ ಸ್ಕ್ಯೂಡ್ ಇದೆಯಾ ಅಂತ ಇಂಡಿಕೇಟ್ ಮಾಡೋದು ಏನಾಗಿರುತ್ತೆ, ಸ್ಕ್ಯೂನೆಸ್ ಆಗಿರುತ್ತೆ ಟು ದಿ ಒನ್ ಸೈಡ್. ಓಕೆ, ಡಿಸ್ಪರ್ಷನ್ ಮೆಜರ್ಸ್, ಡಿಸ್ಪರ್ಷನ್ ಎದಕ್ಕೆ ಮೆಜರ್ ಮಾಡ್ತೀವಪ್ಪ ಅಂತಂದ್ರೆ ದ ಸ್ಪ್ರೆಡ್ ಆರ್ ವೇರಿಯಬಿಲಿಟಿ ಆಫ್ ದ ಡಾಟಾ ಪಾಯಿಂಟ್ ವಿದಿನ್ ದ ಡಾಟಾ ಸೆಟ್. ಎಷ್ಟು ದೂರ ಹೋಗಿದೆ ಡಾಟಾ ಪಾಯಿಂಟ್ ಮೀನ್ ಲಿಂದ ಅಥವಾ ಸೆಂಟ್ರಲ್ ಟೆಂಡೆನ್ಸಿಲಿಂದ ಅನ್ನುವಂತ ವಿಷಯಕ್ಕೋಸ್ಕರ, ಅದನ್ನು ಕಂಡುಹಿಡಿಯೋಕ್ಕೋಸ್ಕರ ಡಿಸ್ಪರ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇಟ್ ಕ್ವಾಂಟಿಫೈಸ್ ಹೌ ಫಾರ್ ಇಂಡಿವಿಜುವಲ್ ಡಾಟಾ ಪಾಯಿಂಟ್ ಡಿವಿಯೇಟ್ ಫ್ರಮ್ ದಿ ಸೆಂಟ್ರಲ್ ಟೆಂಡೆನ್ಸಿ. ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಹಾಗೆ ಮೋಡ್ ಇರ್ಬೋದು. ಸೆಂಟ್ರಲ್ ಟೆಂಡೆನ್ಸಿಲಿಂದ ಎಷ್ಟು ದೂರ ಹೋಗಿದೆ ಅನ್ನೋದನ್ನ ಡಿಸ್ಪರ್ಷನ್ ಮೂಲಕ ನಾವು ಕಂಡುಹಿಡ್ಕೊಳ್ಳಲಾಗುತ್ತೆ. ಯೂನೆಸ್ ಬೇರೆದಕ್ಕೆ, ಡಿಸ್ಪರ್ಷನ್ ಬೇರೆದಕ್ಕೆ. ಆಸ್ಪೆಕ್ಟ್ ಆಫ್ ಮೆಜರ್ಸ್ ನ ಆ ಪಾಯಿಂಟ್ ನ ಮೇನ್ ಆಗಿ ಇಟ್ಕೊಂಡು ನೋಡೋದಾದ್ರೆ, ಹಾಗೆ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಸ್ಕ್ಯೂನೆಸ್ ಪ್ರೊವೈಡ್ಸ್ ಇನ್ಸೈಟ್ಸ್ ಇನ್ ಟು ದಿ ಶೇಪ್ ಆಫ್ ದಿ ಡಿಸ್ಟ್ರಿಬ್ಯೂಷನ್. ಸ್ಕ್ಯೂನೆಸ್ ಏನು ಒದಗಿಸಿಕೊಡುತ್ತೆ, ಶೇಪ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ನ ಒದಗಿಸಿಕೊಡುತ್ತೆ. ಶೇಪ್ ಹೇಗಿದೆ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಕೊಡುತ್ತೆ. ಐದರ್ ಇಟ್ ಇಸ್ ಪಾಸಿಟಿವ್ ಅಂತ ಇದ್ರೆ ಎ ಲಾಂಗರ್ ಟೇಲ್ ಟು ದಿ ರೈಟ್ ಸೈಡ್. ಇಫ್ ಇಟ್ ಇಸ್ ನೆಗೆಟಿವ್ ಸ್ಕ್ಯೂನೆಸ್ ಇಂಡಿಕೇಟ್ಸ್ ಎ ಲಾಂಗರ್ ಟೇಲ್ ಟು ದಿ ಲೆಫ್ಟ್ ಸೈಡ್. ಲಾಂಗರ್ ಟೇಲ್ ಕಡೆ ಇರುತ್ತೆ, ಲೆಫ್ಟ್ ಸೈಡ್ ಇರುತ್ತೆ. ನೆಗೆಟಿವ್ ಆದ್ರೆ, ಪಾಸಿಟಿವ್ ಆದ್ರೆ ಲಾಂಗರ್ ಟೇಲ್ ರೈಟ್ ಸೈಡ್ ಇರುತ್ತೆ. ಆಲ್ರೆಡಿ ನೋಡಿದೀವಿ. ಅಂಡ್ ಜೀರೋ ಸ್ಕ್ಯೂನೆಸ್ ಇಂಡಿಕೇಟ್ಸ್ ದ ಸಿಮೆಟ್ರಿ ಆಫ್ ಡಾಟಾ ಸೆಟ್. ಹಾಗೆ ಡಿಸ್ಪರ್ಷನ್ ಮೆಜರ್ ಎದಕ್ಕೆ ಮಾಡಲಾಗತ್ತಪ್ಪ ಅಂದ್ರೆ, ಏನ್ ಇಂಟರ್ಪ್ರಿಟೇಷನ್ ಮಾಡ್ಕೊಡುತ್ತಪ್ಪ ಅಂತಂದ್ರೆ, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಕನ್ಸಿಸ್ಟೆನ್ಸಿ ಆಫ್ ವೇರಿಯಬಿಲಿಟಿ. ಡಾಟಾ ಪಾಯಿಂಟ್ಸ್ ಎಷ್ಟು ವೇರಿಯೇಬಲ್ ಆಗಿದಾವೆ, ವೇರಿಯಬಿಲಿಟಿಯಲ್ಲಿ ಕನ್ಸಿಸ್ಟೆಂಟ್ ಇದೆಯಾ ಇಲ್ವಾ ಅನ್ನೋದನ್ನ ಒದಗಿಸಿಕೊಡುತ್ತೆ. ಯಾವುದು, ಡಿಸ್ಪರ್ಷನ್. ಹೈಯರ್ ಡಿಸ್ಪರ್ಷನ್ ಇಂಡಿಕೇಟ್ಸ್ ಮೋರ್ ಸ್ಪ್ರೆಡ್ ಆರ್ ವೇರಿಯಬಿಲಿಟಿ. ಬಹಳಷ್ಟು ಓಲಾಡೋಲಿ ಇದೆ ಡಾಟಾ ಸೆಟ್ ನಲ್ಲಿ ಅಂತ ಹೈಯರ್ ಡಿಸ್ಪರ್ಷನ್ ತೋರಿಸಿಕೊಡುತ್ತೆ. ಲೋವರ್ ಡಿಸ್ಪರ್ಷನ್ ಅಂತ ತೋರಿಸಿಕೊಡುತ್ತೆ, ಓಕೆ ಡಾಟಾ ಸೆಟ್ ನಲ್ಲಿ ಅಷ್ಟೊಂದು ಸ್ಪ್ರೆಡ್ ಇಲ್ಲ, ಅಷ್ಟೊಂದು ವೇರಿಯಬಿಲಿಟಿ ಇಲ್ಲ ಅನ್ನೋದನ್ನ ತೋರಿಸಿಕೊಡುತ್ತೆ. ವೈಲ್ ಲೋವರ್ ಡಿಸ್ಪರ್ಷನ್ ಇಂಡಿಕೇಟ್ ಮೋರ್ ಕನ್ಸಿಸ್ಟೆನ್ಸಿ ಆರ್ ಕ್ಲಸ್ಟರಿಂಗ್ ಅರೌಂಡ್ ದ ಸೆಂಟ್ರಲ್ ಟೆಂಡೆನ್ಸಿ. ಲೋವರ್ ಡಿಸ್ಪರ್ಷನ್ ಇದ್ರೆ ಕನ್ಸಿಸ್ಟೆನ್ಸಿ ಇದೆ ಡಾಟಾ ಸೆಟ್ ನಲ್ಲಿ, ಹಾಗೆ ದಟ್ ವಾಸ್ ಕ್ಲಸ್ಟರಿಂಗ್ ಅರೌಂಡ್ ದ ಸೆಂಟ್ರಲ್ ಟೆಂಡೆನ್ಸಿ ಅಂತ ಹೇಳ್ಕೊಡುತ್ತೆ. ಹಾಗೆ ಕ್ಯಾಲ್ಕುಲೇಷನ್ ಬಂದ್ರೆ, ಸ್ಕ್ಯೂನೆಸ್ ಇಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಮೂಮೆಂಟ್ ಆಫ್ ಡಾಟಾ ಡಿಸ್ಟ್ರಿಬ್ಯೂಷನ್. ಮೂಮೆಂಟ್ಸ್ ಆಫ್ ಡಾಟಾ ಡಿಸ್ಟ್ರಿಬ್ಯೂಷನ್ ನ ಯೂಸ್ ಮಾಡ್ಕೊಂಡು ಸ್ಕ್ಯೂನೆಸ್ ನ ಏನ್ ಮಾಡಲಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಟೈಪಿಕಲಿ ಇನ್ವಾಲ್ವಿಂಗ್ ದ ಥರ್ಡ್ ಮೂಮೆಂಟ್ ಅನ್ನ ಯೂಸ್ ಮಾಡಲಾಗುತ್ತೆ ಇದರಲ್ಲಿ. ಡಿಸ್ಪರ್ಷನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ವೇರಿಯಸ್ ಮೆಜರ್ಸ್. ಬಹಳಷ್ಟು ಮೆಜರ್ಸ್ ಇರ್ತವೆ, ಇನ್ಕ್ಲೂಡಿಂಗ್ ದ ರೇಂಜ್, ವೇರಿಯಾನ್ಸ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಲ್ರೆಡಿ ನೋಡಿದೀವಿ. ಅಂಡ್ ಇಂಟರ್ ಕ್ವಾರ್ಟೈಲ್ ರೇಂಜ್ ಹೋದ ವಿಡಿಯೋದಲ್ಲಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೀವಿ. ಇದನ್ನು ಆ ವಿಡಿಯೋಸ್ ನ ನೋಡಿ ಬಂದ್ಬಿಟ್ಟು ಈ ವಿಡಿಯೋಸ್ ನ ನೋಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಈಚ್ ಕ್ಯಾಪ್ಚರಿಂಗ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ಸ್ಪ್ರೆಡ್ ಆರ್ ವೇರಿಯಬಿಲಿಟಿ. ಬೇರೆ ಬೇರೆ ಮೆಥಡ್ಸ್ ಯೂಸ್ ಆಗುತ್ತೆ ಸ್ಕ್ಯೂನೆಸ್ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ, ಹಾಗೆ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ. ಯಾವುದು, ಡಿಸ್ಪರ್ಷನ್ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ. ನೆಕ್ಸ್ಟ್ ಬಂದ್ರೆ ಅಪ್ಲಿಕೇಶನ್ ಎಲ್ಲ ಅಪ್ಲೈ ಆಗುತ್ತೆ. ಸ್ಕ್ಯೂನೆಸ್ ಎಲ್ಲ ಅಪ್ಲೈ ಆಗುತ್ತೆ, ಹಾಗೆ ಡಿಸ್ಪರ್ಷನ್ ಎಲ್ಲ ಅಪ್ಲೈ ಆಗುತ್ತೆ. Skewness is particularly useful for understanding the shape of the distribution and identifying any skewness or asymmetry present in the data. ಡಾಟಾದಲ್ಲಿರುವಂತ ಸ್ಕ್ಯೂನೆಸ್ ಅಥವಾ ಅಸಿಮೆಟ್ರಿನ ಐಡೆಂಟಿಫೈ ಮಾಡಿಬಿಟ್ಟು
ಶೇಪ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೋಸ್ಕರ ಸ್ಕ್ಯೂನೆಸ್ ಹೆಲ್ಪ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಎದಕ್ಕೆ ಯೂಸ್ಫುಲ್ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಡೇಟಾ ಶೇಪ್ ಆಫ್ ದಿ ಡಾಟಾ ಡಿಸ್ಟ್ರಿಬ್ಯೂಷನ್. ಹಾಗೆ ಡಿಸ್ಪರ್ಷನ್ measures are useful for assessing the spread or variability of the data points, which is important for understanding the consistency or variability of data set. ಡಾಟಾ ಸೆಟ್ ನಲ್ಲಿ ಇರುವಂತಹ ವೇರಿಯಬಿಲಿಟಿ ಅಥವಾ ಕನ್ಸಿಸ್ಟೆನ್ಸಿನ ತಿಳ್ಕೊಳ್ಳೋಕೋಸ್ಕರ ಡಿಸ್ಪರ್ಷನ್ ಅನ್ನು ನೋಡಲಾಗುತ್ತೆ. ಹಾಗೆ ಸ್ಕ್ಯೂನೆಸ್ ಏನು ತೋರಿಸ್ಕೊಡುತ್ತಪ್ಪ ಅಂತಂದ್ರೆ ದಟ್ ವಾಸ್ ಅಂಡರ್ಸ್ಟ್ಯಾಂಡಿಂಗ್ ದ ಶೇಪ್ ಆಫ್ ದಿ ಡಾಟಾ ಡಿಸ್ಟ್ರಿಬ್ಯೂಷನ್ ಅಪ್ಲಿಕೇಶನ್ ಮಾಡ್ಲಿಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಕ್ಯೂನೆಸ್. ಎಷ್ಟಿದಾವೆ ಸ್ಕ್ಯೂನೆಸ್ ನಲ್ಲಿ ಟೈಪ್ಸ್? ಎವರೇಜಸ್. ಒಂದೇದು ಎವರೇಜಸ್. ಇನ್ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ದ ಮೀನ್, ಮೀಡಿಯನ್ ಅಂಡ್ ಮೋಡ್ ಆರ್ ಈಕ್ವಲ್. ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಬಂದ್ರೆ ಮೀನ್, ಮೀಡಿಯನ್, ಮೋಡ್ ಮೂರು ಕೂಡ ಈಕ್ವಲ್ ಆಗಿರ್ತವೆ. ಇಫ್ ದ ಡಿಸ್ಟ್ರಿಬ್ಯೂಷನ್ ಇಸ್ ಸ್ಕ್ಯೂಡ್ ದೇರ್ ಮೆಜರ್ಸ್ ವಿಲ್ ಬಿ ಡಿಫರ್ಡ್. ಡಿಸ್ಟ್ರಿಬ್ಯೂಷನ್ ಏನಾರ ಸ್ಕ್ಯೂಡ್ ಆಗಿದ್ರೆ ಮೀನ್ ಬೇರೆ ಇರುತ್ತೆ, ಮೀಡಿಯನ್ ಬೇರೆ ಇರುತ್ತೆ, ಹಾಗೆ ಮೋಡ್ ಬೇರೆ ಇರುತ್ತೆ. ದ ಡಿಫರೆನ್ಸ್ ಇಸ್ ದೇರ್ ಓನ್ಲಿ. ಮೀನ್, ಮೀಡಿಯನ್, ಮೋಡ್ ಬೇರೆ ಬೇರೆ ಬಂದ್ರೆ ಅದು ಏನಾಗಿರುತ್ತೆ? ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಮೀನ್, ಮೀಡಿಯನ್, ಮೋಡ್ ಎಲ್ಲ ಈಕ್ವಲ್ ಬಂದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಇಫ್ ದ ಮೀನ್ ಈಸ್ ಗ್ರೇಟರ್ ದನ್ ದ ಮೀಡಿಯನ್, ಮೀನ್ ಏನ್ರ ಮೀಡಿಯನ್ ಗಿಂತ ಗ್ರೇಟರ್ ಇದ್ರೆ, ಮೀನ್ ಈಸ್ ಗ್ರೇಟರ್ ದನ್ ಮೀಡಿಯನ್ ಆಲ್ರೆಡಿ ಹೇಳಿದೀನಿ. ಮೀನ ಹೆಚ್ಚಿಗೆ ಇದ್ರೆ ಏನಪ್ಪಾ ಅಂತಂದ್ರೆ ಪಾಸಿಟಿವ್ ಸ್ಕ್ಯೂನೆಸ್ ಇರುತ್ತೆ. ಇಟ್ ಸಜೆಸ್ಟ್ ಪಾಸಿಟಿವ್ ಸ್ಕ್ಯೂನೆಸ್, ರೈಟ್ ಸ್ಕ್ಯೂಡ್. ಇಫ್ ದ ಮೀನ್ ಈಸ್ ಲೆಸ್ ದನ್ ದ ಮೀಡಿಯನ್, ಮೀಡಿಯನ್ ಗಿಂತ ಮೀನ್ ಲೆಸ್ ಇದ್ರೆ ಇಟ್ ಸಜೆಸ್ಟ್ ನೆಗೆಟಿವ್ ಸ್ಕ್ಯೂನೆಸ್, left side skewed. The mode may also shift towards the direction of the longer tail in skewed distribution. Mode ಏನಾಗಬಹುದು ಅಂತಂದ್ರೆ it may be shift towards the direction ಯಾಕಡೆ ಲಾಂಗರ್ ಟೇಲ್ ಇರುತ್ತಲ್ಲ ಆ ಕಡೆ ಮೋಡ್ ಶಿಫ್ಟ್ ಆಗ್ತಿರುತ್ತೆ. ಮೀನ್ ಹಾಗೆ ಮೀಡಿಯನ್ ಹಾಗೆ ಮೋಡ್ ಇವೇ ಮೂರೇ ಇಂಪಾರ್ಟೆಂಟ್ ಆಗ್ತವೆ ಸ್ಕ್ಯೂನೆಸ್ ನ ಟೆಸ್ಟ್ ನ ಐಡೆಂಟಿಫೈ ಮಾಡೋಕ್ಕೋಸ್ಕರ. ಡಿಸ್ಟನ್ಸ್ ಆರ್ ಕ್ವಾರ್ಟೈಲ್ ಫ್ರಮ್ ದಿ ಮೀಡಿಯನ್. ನೋಡಿ ಏನಿದೆ, quartiles divide the data set into 4 equal parts. Actually quartiles ಅಂತಂದ್ರೆ ಏನು Q1 Q2 Q3 ಅಂತ ಹೇಳಿದ್ನಲ್ಲ, ಕ್ವಾರ್ಟೈಲ್ಸ್ ಅಂತ. ಅದರಲ್ಲಿ ಡಿಸೈಲ್ಸ್ ಬಂದಿದ್ದು 10 ಭಾಗ ಮಾಡ್ತೀವಿ ಡಾಟಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಹಾಗೆ ಕ್ವಾರ್ಟೈಲ್ಸ್ ಅಂದ್ರೆ 4 ಭಾಗ ಮಾಡ್ತೀವಿ. Q1 Q2 Q3 ಅಂತ ಬರ್ತವೆ ಅದರಲ್ಲಿ. ಹಾಗೆ ಪರ್ಸೆಂಟೈಲ್ಸ್ ಅಂದ್ರೆ 99 ಪಾಯಿಂಟ್ ಬರ್ತವೆ, P99 ವರೆಗೆ ಬರ್ತವೆ. ಅಂದ್ರೆ ಡಾಟಾ ಸೆಟ್ ಅಲ್ಲಿ 100 ಭಾಗಗಳನ್ನ ಮಾಡ್ತೀವಿ. 1% ತೋರಿಸ್ಕೊಡ್ತಿರುತ್ತೆ. ಇದರಲ್ಲಿ ಏನ್ ಕೊಡಲಾಗಿದೆ, ಕ್ವಾರ್ಟೈಲ್ಸ್ ಡಿವೈಡ್ ದ ಡಾಟಾ ಸೆಟ್ ಇಂಟು 4 ಈಕ್ವಲ್ ಪಾರ್ಟ್ಸ್. ದ ಸೆಕೆಂಡ್ ಕ್ವಾರ್ಟೈಲ್ Q2 ಇಸ್ ದ ಮೀಡಿಯನ್ ಅಂತ ರಿಪ್ರೆಸೆಂಟ್ ಆಗುತ್ತೆ. ಆಲ್ರೆಡಿ ಗೊತ್ತಿದೆ ನಮಗೆ. ಇನ್ ಎ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಕ್ವಾರ್ಟೈಲ್ಸ್ ಆರ್ ಇಕ್ವಿಡಿಸ್ಟನ್ಸ್. ನೋಡಿ, ಸಿಮೆಟ್ರಿಕಲ್ ಡಾಟಾ ಡಿಸ್ಟ್ರಿಬ್ಯೂಷನ್ ನಲ್ಲಿ ಕ್ವಾರ್ಟೈಲ್ಸ್ ಏನಾಗಿರ್ತವೆ? ಇಕ್ವಿಡಿಸ್ಟನ್ಸ್ ಆಗಿರ್ತವೆ. Q2 ಲಿಂದ Q1 ಗೂ ಅಷ್ಟೇ ಸ್ಥಳಾವಕಾಶ ಇರುತ್ತೆ, ಅಷ್ಟೇ ಪ್ಲೇಸ್ ಇರುತ್ತೆ. ಹಾಗೆ Q2 ಲಿಂದ Q3 ಗೆ ಅಷ್ಟೇ ಇರುತ್ತೆ. Q1 is closer to the median than Q3, indicating the lower values are more tightly clustered around the median. ಏನಾಗಿರುತ್ತೆ? Q1 is closer to the median than Q3. Q3 ಗಿಂತ Q1 ಏನಾಗಿರುತ್ತೆ? ಮೀಡಿಯನ್ ಗೆ ಕ್ಲೋಸ್ ಆಗಿರುತ್ತೆ. that indicating that lower values more tightly clustered around the median. ಮೀಡಿಯನ್ ಜೊತೆಗೆ ಬಹಳಷ್ಟು ವ್ಯಾಲ್ಯೂ ಕ್ಲಸ್ಟರ್ ಆಗಿದಾವೆ ಅಂತ ಅನ್ನೋದನ್ನ Q1 ತೋರಿಸುತ್ತೆ. ಯಾವಾಗ Q1 is closer to the median. in a negatively skewed distribution, ಇದು ಪಾಸಿಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಆಯ್ತು. Q1 ಏನಿರುತ್ತೆ? ಮೀಡಿಯನ್ ಗೆ ಸಮ ಇರುತ್ತೆ. ನಾ ಇನ್ನಾಲೆ ಎರಡು ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕ್ವಾರ್ಟೈಲ್ಸ್ ಆರ್ ಇಕ್ವಿಡಿಸ್ಟನ್ಸ್ ಫ್ರಮ್ ದ ಮೀಡಿಯನ್. ಇನ್ ಪಾಸಿಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ Q1 is closer to median. ಮೀಡಿಯನ್ ಗೆ Q1 ಕ್ಲೋಸರ್ ಇರುತ್ತೆ Q3 ಗಿಂತ. ಆಗ ಮೀಡಿಯನ್ ಬಾಜು ಏನಿರ್ತಪ್ಪ ಅಂದ್ರೆ ಅಷ್ಟು ಡಾಟಾ ಸೆಟ್ ಇರ್ತವೆ, ಮೀಡಿಯನ್ ಬಾಜು ಇರ್ತವೆ. ಇನ್ ಎ ನೆಗೆಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ Q3 is closer than Q1 to the median. ಮೀಡಿಯನ್ ಗೆ Q3 ಕ್ಲೋಸ್ ಆಗಿರುತ್ತೆ, ಇಂಡಿಕೇಟಿಂಗ್ ದಟ್ ದ ಹೈಯರ್ ವ್ಯಾಲ್ಯೂಸ್ ಆರ್ ಮೋರ್ ಟೈಟ್ಲಿ ಕ್ಲಸ್ಟರ್ಡ್ ಅರೌಂಡ್ ದ ಮೀಡಿಯನ್. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾರ್ಟೈಲ್ಸ್ ಬಗ್ಗೆನೂ ಇಂಪಾರ್ಟೆಂಟ್ ಆದಂತ ಕ್ವಶನ್ಸ್ ನೆಟ್ ನಲ್ಲಿ ಕೇಳ್ತಾರೆ. ಹೌದಾ? ನೋಡೋಣಂತೆ. Q3 ಸಮೀಪ ಇರುತ್ತೋ Q1 ಸಮೀಪ ಇರುತ್ತೋ ಪಾಸಿಟಿವ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಪಾಸಿಟಿವ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಪಾಸಿಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ Q1 ಏನಾಗಿರುತ್ತೆ? ಮೀಡಿಯನ್ಗೆ ಸಮೀಪ ಇರುತ್ತೆ. ಹಾಗೆ ನೆಗೆಟಿವ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ Q3 ಏನಾಗಿರುತ್ತೆ? ಮೀಡಿಯನ್ಗೆ ಸಮೀಪ ಇರುತ್ತೆ. ಆಗ ಮೀನ್ ಸಮೀಪ ಇರುತ್ತೆ ಅದಕ್ಕೆ Q1 ಗೆ. ಇಲ್ಲಿ Q3 ಗೆ ಮೀನ್ ಸಮೀಪ ಇರುತ್ತೆ ಪಾಸಿಟಿವ್ ನಲ್ಲಿ. ಓಕೆ, ಬನ್ನಿ ನೆಕ್ಸ್ಟ್ ನೋಡೋಣಂತೆ.
graph of the data. A histogram or box plot can visually represent the distribution of data. Histogram ಮೂಲಕ ಅಥವಾ box plot ಮೂಲಕ ಏನು ಮಾಡಬಹುದಪ್ಪ ಅಂತಂದ್ರೆ ನಾವು visually present the distribution of data. In symmetrical distribution, the graph will appear roughly symmetric. Symmetrical data ನಲ್ಲಿ ಏನಾಗುತ್ತೆ ರಫ್ ಆಗಿ ಸಿಮೆಟ್ರಿಕ್ ಆಗಿರುತ್ತೆ ಗ್ರಾಫ್ with the tails extending equal on both sides of the peak. ಎರಡು ಸೈಡ್ ಏನಿರ್ತವೆ peak equal ಇರ್ತವೆ ಅಂದ್ರೆ tails equal ಇರ್ತವೆ. In a positive skewed distribution, the graph will have longer tail to the right side. Longer tail ಆ ಕಡೆ ಇರುತ್ತೆ, right side ಇರುತ್ತೆ positive skewed with more data points cluster on the left side. ಎಲ್ಲಾ ಡಾಟಾ ಪಾಯಿಂಟ್ ಏನಿರ್ತವೆ ಕ್ಲಸ್ಟರ್ ಆಗಿದ್ದು ಲೆಫ್ಟ್ ಸೈಡ್ ಇರ್ತವೆ, ಅದಕ್ಕೆ ಲಾಂಗರ್ ಟೇಲ್ ಏನಿರುತ್ತಪ್ಪ ಅಂತ ರೈಟ್ ಸೈಡ್ ಇರುತ್ತೆ. ಹಾಗೆ in negatively skewed distribution, the graph will have a longer tail to the left side. Negative ಇದ್ರೆ longer tail ಈ ಕಡೆ ಇರುತ್ತೆ with more data point cluster on the right side. Right side ನಲ್ಲಿ ಡಾಟಾ ಪಾಯಿಂಟ್ ಕ್ಲಸ್ಟರ್ ಆಗಿರ್ತವೆ ನೋಡಿ. ಓಕೆ, ಇದು ಬಾಕ್ಸ್ ಅಂಡ್ ವಿಸ್ಕರ್ ಪ್ಲಾಟ್ ಅಂತ ಡಯಾಗ್ರಾಮು. ವಿಸ್ಕರ್ಸ್ ಇಲ್ಲಿ ಇರ್ತವೆ, ಡಾಟಾ ಸೆಟ್ ನಲ್ಲಿ ಇಲ್ಲಿ ಇರ್ತದೆ, ಡಾಟಾ ಸೆಟ್ ಇಲ್ಲಿ ಇರುತ್ತೆ. ಆಕ್ಚುಲಿ ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನಾಗಿದೆ ಡಾಟಾ ಸೆಟ್ ಆಗಿದೆ, ಡಾಟಾ ಡಿಸ್ಟ್ರಿಬ್ಯೂಷನ್ ಆಗಿದೆ. Q3 ಇದರಲ್ಲಿ ಲೋವರ್ ಕ್ವಾರ್ಟೈಲ್, ಹಾಗೆ Q1 ಈ ಕಡೆ ಲೋವರ್ ಕ್ವಾರ್ಟೈಲ್, Q3 ಅಪ್ಪರ್ ಕ್ವಾರ್ಟೈಲ್, Q2 ಏನ್ ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂದ್ರೆ ಮೀಡಿಯನ್ ನ ರಿಪ್ರೆಸೆಂಟ್ ಮಾಡುತ್ತೆ. ಹಾಗೆ ನಮ್ಗೇನ್ರ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಿಟ್ಬಿಟ್ಟು ಪಾಸಿಟಿವ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಇತ್ತಂದ್ರೆ ಈ ಕಡೆ ಏನಿರುತ್ತೆ ಲಾಂಗ್ ಟೇಲ್ ಇರುತ್ತೆ. ರೈಟ್ ಸೈಡ್ ಲಾಂಗ್ ಟೇಲ್ ಇದ್ದಾಗ ಏನಾಗುತ್ತೆ ಮೀನ್ ಈ ಕಡೆ ಇರುತ್ತೆ, ಮೀಡಿಯನ್ ಇಲ್ಲಿರುತ್ತೆ, ಮೋಡ್ ಇಲ್ಲಿರುತ್ತೆ. ಮೀನ್, ಮೀಡಿಯನ್, ಮೋಡ್ ಇಲ್ಲಿರುತ್ತೆ. ಹಾಗೆ ಆಗ ಮೀಡಿಯನ್ ಎದಕ್ಕೆ ಸಮೀಪ ಆಗಿರುತ್ತೆ? ಇದು ಮೀನ್, ಇದು ಮೀಡಿಯನ್. ಮೀಡಿಯನ್ ಬಂದ್ಬಿಟ್ಟು Q1 ಗೆ ಸಮೀಪ ಆಗುತ್ತೆ. ಅದೇ ನೆಗೆಟಿವ್ಲಿ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ಇದ್ರೆ ಹಿಂಗ್ ಬರುತ್ತೆ ಡಾಟಾ ಸೆಟ್. ಅಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಮೀನ್ ಇಲ್ಲಿರುತ್ತೆ, ಹಾಗೆ ಮೋಡ್ ಇಲ್ಲಿರುತ್ತೆ. ಸಾರಿ, ಮೀಡಿಯನ್ ಈ ಕಡೆ ಇರುತ್ತೆ. ನೆಗೆಟಿವ್ಲಿ ಸ್ಕ್ಯೂಡ್ ಇದ್ರೆ ರೈಟ್ ಸೈಡ್ ಮೀಡಿಯನ್ ಬರುತ್ತೆ. ಆಗ Q3 ಗೆ ಮೀಡಿಯನ್ ಸಮೀಪ ಆಗಿರುತ್ತೆ. ಇದು ಹಿಸ್ಟೋಗ್ರಾಮ್ ನ ಹೇಳ್ಬೋದು ನಾನು ಇಲ್ಲಿ. ಹಿಸ್ಟೋಗ್ರಾಮ್ ಕೂಡ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ನ ಶೋ ಮಾಡ್ತಿರುತ್ತೆ, ಅಥವಾ ಡಿಸ್ಟ್ರಿಬ್ಯೂಷನ್ ನ ಶೋ ಮಾಡೋಕ್ಕೋಸ್ಕರ ಹಿಸ್ಟೋಗ್ರಾಮ್ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ರೆ ಮೆಷರ್ಸ್ ಆಫ್ ಸ್ಕ್ಯೂನೆಸ್. Measures provide a numerical values that indicate the direction and degree of skewness. Measure ಏನ್ ಮಾಡ್ಕೊಡುತ್ತಪ್ಪ ಅಂತಂದ್ರೆ numerical values ನ ಕೊಡುತ್ತೆ skewness ಗೆ, that indicate the direction and degree of skewness. Direction ಹಾಗೆ ಡಿಗ್ರಿನ ತೋರಿಸಿಕೊಡುತ್ತೆ skewness in a distribution. Positive values indicate positive skewness. Positive values ಏನರ ಬಂದಂದ್ರೆ positive skewness ಅಂತ ಅರ್ಥ ಕೊಡುತ್ತೆ, right skewed. ಹಾಗೆ negative values indicate negative skewness, left skewed ಆಗಿರುತ್ತೆ. And 0 indicates symmetry. Symmetry database na 0 indicate ಮಾಡುತ್ತೆ. Different measures of skewness may be prepared depending on the characteristics of the dataset and the context of the analysis. Analysis context ಇರಬಹುದು, ಹಾಗೆ characteristics ಆಧಾರದ ಮೇಲೆ ಏನ್ ಮಾಡಲಾಗುತ್ತಪ್ಪ ಅಂತಂದ್ರೆ the different measures of the skewness prepare ಮಾಡಲಾಗುತ್ತೆ. ಬಂದ್ರೆ measures of the skewness ಗೆ ಬಂದ್ರೆ Pearson first coefficient of skewness. Pearson ಅವರು ಕಂಡುಹಿಡಿದಿರುವಂತ, ಅವರು ಕೊಟ್ಟಿರುವಂತ ಒಂದು coefficient of skewness ನ ನೋಡೋಣಂತ. ಇಲ್ಲಿ coefficient of skewness ಆಲ್ರೆಡಿ ಗೊತ್ತಿದೆ ನಿಮ್ಗೆ, ಏನಿದೆ ಯಾವುದು ರಿಲೇಟಿವ್ ಮೆಜರ್ ಹಾಗೂ ಅಬ್ಸಲ್ಯೂಟ್ ಮೆಜರ್ ಅಂತ ಹೇಳಿದ್ದಿಲ್ಲ. ಎಲ್ಲಿಪ್ಪ ಅಂತಂದ್ರೆ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಲ್ಲಿ ಕಂಡುಹಿಡಿದ್ರಲ್ಲಿ ಅಬ್ಸಲ್ಯೂಟ್ ಮೆಜರ್ ಏನ್ ಕರಿತೀವಪ್ಪ ಅಂತಂದ್ರೆ ಅಬ್ಸಲ್ಯೂಟ್ ಮೆಜರ್ ಅಂತ ಕರಿತೀವಿ. ಬಟ್ ರಿಲೇಟಿವ್ ಮೆಜರ್ ಏನಂತ ಕರಿತೀವಿ, ಇನ್ನೊಂದು ಹೆಸರು ಕೋಎಫಿಷಿಯಂಟ್ ಆಫ್ ಮೆಜರ್ ಡಿಸ್ಪರ್ಷನ್ ಅಂತ ಕರಿತಿದ್ವಿ. ಕೋಎಫಿಷಿಯಂಟ್ ಆಫ್ ಡಿವಿಯೇಷನ್ ಅಂತ ಕರಿತಿದ್ವಿ. ಆಕ್ಚುಲಿ ಕೋಎಫಿಷಿಯಂಟ್ ಆಫ್ ಡಿವಿಯೇಷನ್ ಇದು ಏನಾಗಿರುತ್ತಪ್ಪ, ಪಿಯರ್ಸನ್ ಫಸ್ಟ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಅದು ಒಂದು ರಿಲೇಟಿವ್ ಮೆಜರ್ ಆಗಿರುತ್ತೆ. ಆಲ್ಸೋ ನೋನ್ ಆಸ್ the moment coefficient ಆಗಿರುತ್ತೆ, moment coefficient of skewness or simply skewness. ಇದೊಂದು simply skewness ಅಂತಾನೂ ಕರಿಬಹುದು ಅಥವಾ moment coefficient of skewness ಅಂತಾನೂ ಕರಿಬಹುದು. ಇದಕ್ಕೆ it is calculated as the third standardized moment for the distribution. ಇದೇ ನಾರ್ಮಲ್ ಆದಂತ ಡಿಸ್ಟ್ರಿಬ್ಯೂಷನ್ ನ ಕಂಡುಹಿಡಿಯುವಂತ ಒಂದು skewness ನ ಕಂಡುಹಿಡಿಯುವಂತ ಒಂದು ಮೆಥಡ್ ಆಗಿರುತ್ತೆ. The formula for the Pearson skewness is Pearson skewness ಫಾರ್ಮುಲಾ ಬಂದ್ರೆ skewness equal to mean minus median divided by standard deviation. ಇಲ್ಲಿ ಅದೇ ಇದೆ,
ಮೀನ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀನನ್ನ ಎಕ್ಸ್ ಬಾರ್ಲಿಂದ ಗುರುತಿಸಲಾಗುತ್ತೆ, ಎಕ್ಸ್ ಬಾರ್ ಮೈನಸ್ ಮೀಡಿಯನ್ ಅನ್ನ ಎಂಲಿಂದ ಗುರುತಿಸಲಾಗುತ್ತೆ, ಮೀಡಿಯನ್ ಮೋಡ್ನ ಜಡ್ಲಿಂದ ಗುರುತಿಸಲಾಗುತ್ತೆ, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತಂದ್ರೆ ಹೀಗಿರುತ್ತೆ. ಓಕೆ, ನೀವು ಫಾರ್ಮುಲಾ ಹೀಗೆ ನೆನಪಿಟ್ಕೋಬಹುದು ಅಥವಾ ಹೀಗೆ ನೆನಪಿಟ್ಕೋಬಹುದು, ಹೇಗಾದ್ರೂ ನೆನಪಿಟ್ಕೊಳ್ಳಿ, ಎರಡು ಬರುತ್ತೆ. ನೆಕ್ಸ್ಟ್ ಬಂದ್ರೆ ಬೌಲಿಸ್ ಸ್ಕ್ಯೂನೆಸ್ ಆಫ್ ಕೋಎಫಿಷಿಯಂಟ್. ಓಕೆ, ಇನ್ನೊಂದು ಇದ್ರದ್ದು ಅಬ್ಸಲ್ಯೂಟ್ ಮೆಜರ್ ನ ಕಂಡುಹಿಡಿಯಬೇಕಾದ್ರೆ ಮೀನ್ ಮೈನಸ್ ಮೀಡಿಯನ್ ಮಾಡಿಬಿಟ್ರೆ ಮುಗಿದೋಯ್ತು. ಅಬ್ಸಲ್ಯೂಟ್ ಮೆಜರ್ ಆಫ್ ಸ್ಕ್ಯೂನೆಸ್ ಬಂದ್ಬಿಡುತ್ತೆ. ಇದು ರಿಲೇಟಿವ್ ಮೆಜರ್ ಆಫ್ ಸ್ಕ್ಯೂನೆಸ್ ಆಗಿರುತ್ತೆ, ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋದು. ನೆಕ್ಸ್ಟ್ ಬಂದ್ರೆ ಬೌಲಿಸ್ ಸ್ಕ್ಯೂನೆಸ್ ಕೋಎಫಿಷಿಯಂಟ್ ನೋಡಿ, ಆಲ್ಸೋ ನೋನ್ ಆಸ್ ಕ್ವಾರ್ಟೈಲ್ ಸ್ಕ್ಯೂನೆಸ್. ಕ್ವಾರ್ಟೈಲ್ ಸ್ಕ್ಯೂನೆಸ್ ಅಂತ ಕೂಡ ಕರೀತಾರೆ ಇದನ್ನ, ಸ್ಕ್ಯೂನೆಸ್ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಸ್ಕ್ಯೂನೆಸ್. ಅಂದ್ರೆ ಈ ಮೆಥಡ್ ಏನ್ ಮಾಡಲಾಗತ್ತಪ್ಪ ಅಂತ ಕ್ವಾರ್ಟೈಲ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಡುಹಿಡಿಯುವಂತ ಒಂದು ಮೆಥಡ್ ಆಗಿರುತ್ತೆ. ಆದ್ರೆ ಇವ್ರದ್ದು ಯಾರ್ದು ಪಿಯರ್ಸನ್ ಆಫ್ ಫಸ್ಟ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಏನಿರುತ್ತೆ, ಮೀನ್ ಮೀಡಿಯನ್ ಹಾಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಕಂಡುಹಿಡಿಯುವಂತ ಫಾರ್ಮುಲಾ ಆಗಿರುತ್ತೆ. ಇದು ಕ್ವಾರ್ಟೈಲ್ ನೋಡೋಣ ಅಂತ. ಇಟ್ ಇಸ್ ಬೇಸ್ಡ್ ಆನ್ ದ ಡಿಫರೆನ್ಸ್ ಬಿಟ್ವೀನ್ ದ ಫಸ್ಟ್ ಕ್ವಾರ್ಟೈಲ್ ಅಂಡ್ ದ ಥರ್ಡ್ ಕ್ವಾರ್ಟೈಲ್. ಥರ್ಡ್ ಕ್ವಾರ್ಟೈಲ್ ಮತ್ತು ಫಸ್ಟ್ ಕ್ವಾರ್ಟೈಲ್ ಡಿಫರೆನ್ಸ್ ನ ಕಂಡುಹಿಡ್ಕೊಂಡ್ಬಿಟ್ಟು ರಿಲೇಟಿವ್ ಟು ಇಂಟರ್ ಕ್ವಾರ್ಟೈಲ್ ರೇಂಜ್, ಇಂಟರ್ ಕ್ವಾರ್ಟೈಲ್ ರೇಂಜ್ ನಲ್ಲೂ ಹಾಗೆ ಮಾಡ್ತಿದ್ವಿ. Q3 ಮೈನಸ್ Q1 ಏನಿದು ಇಂಟರ್ ಕ್ವಾರ್ಟೈಲ್ ರೇಂಜ್, ನೆನಪಿದೆಯಾ? ದ ಫಾರ್ಮುಲಾ ಫಾರ್ ಬೌಲಿಸ್ ಸ್ಕ್ಯೂನೆಸ್ ಕೋಎಫಿಷಿಯಂಟ್ ಈಸ್ ನೋಡಿ, Q1 ಪ್ಲಸ್ Q3 ಅಥವಾ Q3 ಪ್ಲಸ್ Q1 ಅಂತ ಅನ್ಬೋದು ನೀವು. ಇಲ್ಲಿ Q3 ಪ್ಲಸ್ Q1 ಮೈನಸ್ 2 ಇಂಟು ಮೀಡಿಯನ್ ಮಾಡಿಬಿಟ್ರೆ ಏನ್ ಬರುತ್ತೆ, ಅಬ್ಸಲ್ಯೂಟ್ ಮೆಜರ್ ಆಫ್ ಸ್ಕ್ಯೂನೆಸ್ ಬರುತ್ತೆ. ಅಬ್ಸಲ್ಯೂಟ್ ಮೆಜರ್ ಆಫ್ ಸ್ಕ್ಯೂನೆಸ್ ಅಕಾರ್ಡಿಂಗ್ ಟು ಬೌಲಿಸ್ ಸ್ಕ್ಯೂನೆಸ್. ಓಕೆ, ಇದ್ ಮೇಲಿಂದ ಅಷ್ಟೇ ಹೇಳಿದ್ರೆ ಅದಕ್ಕೆ ಡಿವೈಡೆಡ್ ಬೈ ಮಾಡಿದ್ರೆ Q3 ಮೈನಸ್ Q1 ಅಂದ್ರೆ ಇಂಟರ್ ಕ್ವಾರ್ಟೈಲ್ ರೇಂಜ್ ನ ಡಿವೈಡೆಡ್ ಬೈ ಮಾಡಿದ್ರೆ ಏನ್ ಬರುತ್ತೆ, ಬೌಲಿಸ್ ಸ್ಕ್ಯೂನೆಸ್ ಕೋಎಫಿಷಿಯಂಟ್ ಬರುತ್ತೆ. ಓಕೆ, ಫಾರ್ಮುಲಾ ನೆನಪಿಟ್ಕೊಳ್ಳಿ, ಕೇಳಿದ್ರೆ ಫಾರ್ಮುಲಾ ಕೇಳ್ತಾರೆ, ಲೆಕ್ಕ ಡೌಟ್ ಆಲ್ಮೋಸ್ಟ್ ಕೇಳಲ್ಲ. ನೆಕ್ಸ್ಟ್ ಬಂದ್ರೆ ಕಾರ್ಲ್ ಪಿಯರ್ಸನ್ ಸೆಕೆಂಡ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಆಲ್ಸೋ known as the median skewness. ಕಾರ್ಲ್ ಪಿಯರ್ಸನ್ಸ್ ಸೆಕೆಂಡ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಆಕ್ಚುಲಿ ಕಾರ್ಲ್ ಪಿಯರ್ಸನ್ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಒಂದೇದು ಕೊಟ್ಟಿದ್ರಲ್ಲ ಇದನ್ನ ಪಿಯರ್ಸನ್ ಸ್ಕ್ಯೂನೆಸ್ ಅಂತ, ಎಲ್ಲಿದೆ? ಇಲ್ಲಿದೆ ನೋಡಿ. ಇದು ಕಾರ್ಲ್ ಪಿಯರ್ಸನ್ ಅವ್ರು ಕೊಟ್ಟಿದ್ದು ಫಸ್ಟ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತಂದ್ರೆ ಅವ್ರು ಫಸ್ಟ್ ಕೊಟ್ಟಂತ ಫಾರ್ಮುಲಾ ಇದೆ. ಆಕ್ಚುಲಿ ಏನಾಯ್ತಪ್ಪ ಅಂತಂದ್ರೆ, ಮೀನ್ ಅಂಕೂ ಎಲ್ಲರೂ ಕಂಡುಹಿಡಿತೀವಿ, ಈಸಿಯಾಗಿ ಕಂಡುಹಿಡಿಯಕ್ ಬರುತ್ತೆ. ಆದ್ರೆ ಮೀಡಿಯನ್ ಏನಾಗುತ್ತೆ, ಒಮ್ಮೊಮ್ಮೆ ಒಂದೊಂದು ಡಾಟಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇಲ್ ಡಿಫೈನ್ಡ್ ಆಗಿಬಿಡುತ್ತೆ. ಇಲ್ ಡಿಫೈನ್ಡ್ ಅಂತಂದ್ರೆ ಮೀಡಿಯನ್ ಸರಿಯಾಗಿ ಇರಲ್ಲ. ಏನಪ್ಪಾ ಅಂತಂದ್ರೆ ಮೀಡಿಯನ್ ಹೇಗೆ ಸರಿಯಾಗಿರಲ್ಲ ಅಂತಂದ್ರೆ, ಸೆಂಟರ್ ವ್ಯಾಲ್ಯೂ ನಮ್ಗೆ ಕರೆಕ್ಟ್ ಆಗಿ ಸಿಗಲ್ಲ. ಆಕ್ಚುಲಿ ಮೀಡಿಯನ್ ಅಂತಂದ್ರೆ ಸೆಂಟರ್ ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡುವಂತ ವ್ಯಾಲ್ಯೂ ಆಗಿರುತ್ತೆ. ಅದರಲ್ಲಿ ಇಲ್ ಡಿಫೈನ್ಡ್ ಮೀಡಿಯನ್ ಸಿಕ್ಬಿಟ್ರೆ ಆಗ ಏನ್ ಮಾಡ್ತಾರಪ್ಪ ಅಂತ, ಇಲ್ ಡಿಫೈನ್ಡ್ ಮೀಡಿಯನ್ ಸಿಕ್ಕರೆ ಏನ್ ಮಾಡೋದು ಅನ್ನೋದಕ್ಕೋಸ್ಕರ ಎರಡನೇ ಫಾರ್ಮುಲಾ ಕೊಡ್ತಾರೆ. ಯಾರು? ಕಾರ್ಲ್ ಪಿಯರ್ಸನ್ ಅವರು. ಅದು ಈ ಫಾರ್ಮುಲಾ ಆಗಿರುತ್ತೆ ನೋಡಿ. ಆಲ್ಸೋ ನೋನ್ ಆಸ್ ದ ಮೀಡಿಯನ್ ಸ್ಕ್ಯೂನೆಸ್ ಅಂತ ಕರೀತಾರೆ, ಮೀಡಿಯನ್ ಸ್ಕ್ಯೂನೆಸ್ ಕೋಎಫಿಷಿಯಂಟ್ ಅಂತ ಕರೀತಾರೆ, ಆರ್ ಮೂಮೆಂಟ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಅಂತ ಕರೀಲಾಗುತ್ತೆ. ಇದನ್ನು ಕೂಡ ಇಟ್ ಈಸ್ ಬೇಸ್ಡ್ ಆನ್ ದ ಡಿಫರೆನ್ಸ್ ಬಿಟ್ವೀನ್ ಮೀನ್ ಅಂಡ್ ಮೋಡ್ ರಿಲೇಟಿವ್ ಟು ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆಲ್ರೆಡಿ ನಾವು ಇನ್ನಾಲೆ ನೋಡಿರುವಂತ ಫಾರ್ಮುಲಾನೇ ಆಗಿರುತ್ತೆ. ಆದ್ರೆ ಫಾರ್ಮುಲಾ ಬಂದ್ಬಿಟ್ಟು ಸ್ವಲ್ಪ ಚೇಂಜ್ ಮಾಡಲಾಗುತ್ತೆ. ಇಲ್ಲಿ ಇಂಟು 3 ಮಾಡಿಬಿಡ್ತಾರೆ. ಇದಕ್ಕೆ ಮೀನ್ ಹಾಗೆ ಮೀಡಿಯನ್ ಲೆಸ್ ಮಾಡಿರ್ತಾರೆ. ಮೀಡಿಯನ್ ಇಲ್ ಡಿಫೈನ್ ಆಗಿದೆ, ಅಲ್ಲಿ ಮೋಡ್ ತಗೊಳ್ತಾರೆ. ಎಲ್ಲಿ ಮೀಡಿಯನ್ ಜಾಗದಲ್ಲಿ ಮೋಡ್ ನ ತಗೊಳ್ಳಾಗತ್ತೆ. ಹಾಗೆ ಬಂದಂತ ವ್ಯಾಲ್ಯೂನ ಇಂಟು 3 ಮಾಡಲಾಗತ್ತೆ ಅಷ್ಟೇ, ಮತ್ತೇನಿಲ್ಲ. ಮೀಡಿಯನ್ ಇಲ್ ಡಿಫೈನ್ಡ್ ಆಗಿದೆ, ಮೀಡಿಯನ್ ಕೊಟ್ಟೇ ಇಲ್ಲ ಅಂತ ಅನ್ಕೊಳ್ಳಿ, ಆಗ ಈ ಫಾರ್ಮುಲಾ ಹಚ್ಕೋಬೇಕು. ಈ ಫಾರ್ಮುಲಾ ಹಚ್ಕೊಂಡ್ಬಿಟ್ಟು ನಾವು ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. ಎದ್ರದ್ದು? ಸ್ಕ್ಯೂನೆಸ್ ನ ಕಂಡುಹಿಡಿಯೋಕ್ಕೋಸ್ಕರ ಮೀನ್ ಮೈನಸ್ ಮೋಡ್, ಅದಕ್ಕೆ ಮಲ್ಟಿಪ್ಲಿಕೇಶನ್ 3 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದನ್ನಷ್ಟೇ ಮಾಡಿದ್ರೆ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋಕ್ಕಿಂತ ಮುಂಚೆ ಇದನ್ನಷ್ಟೇ ಮಾಡಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಅಬ್ಸಲ್ಯೂಟ್ ಮೆಜರ್ ಆಫ್ ಸ್ಕ್ಯೂನೆಸ್ ಆಗುತ್ತೆ. ಬಟ್ ಈಗ ನಾ ಹೇಳ್ತಾ ಇರೋದು ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಆಕ್ಚುಲಿ ಅಬ್ಸಲ್ಯೂಟ್ ಮೆಜರ್ ಕೇಳಲ್ಲ, ಕೇಳಿದ್ರೆ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ನ ಕೇಳ್ತಾರೆ. ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಕಾರ್ಲ್ ಪಿಯರ್ಸನ್ ಇರ್ಬೋದು ಅಥವಾ ಬೌಲಿದ್ ಇರ್ಬೋದು. ಬೌಲಿದು ಕ್ವಾರ್ಟೈಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾರ್ಲ್ ಪಿಯರ್ಸನ್ ಅದು ಮೀನ್ ಮೀಡಿಯನ್ ಮೋಡ್. ಮೀಡಿಯನ್ ಇತ್ತಂದ್ರೆ ಮೀನ್ ಮೈನಸ್ ಮೀಡಿಯನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಮೀಡಿಯನ್ ಇಲ್ ಡಿಫೈನ್ಡ್ ಇದ್ರೆ 3 ಇಂಟು ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಷ್ಟೇ.
ಇವು 3 ಮೆಥಡ್ ಆಗಿರ್ತವೆ. ಏನ್ ಕಂಡುಹಿಡಿದಪ್ಪ ಅಂತಂದ್ರೆ ಸ್ಕ್ಯೂನೆಸ್ ನ ಕಂಡುಹಿಡಿಯುವಂತವು. ಈಗ ಅದರ ಇಂಟರ್ಪ್ರಿಟೇಷನ್ ಬರೋಣ ಅಂತ. ಎ ಪಾಸಿಟಿವ್ ಸ್ಕ್ಯೂನೆಸ್ ಕೋಎಫಿಷಿಯಂಟ್ ಅಂದ್ರೆ 0 ಕಿಂತ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ, ಅಂದ್ರೆ 0 ಕಿಂತ ಪಾಸಿಟಿವ್ ವ್ಯಾಲ್ಯೂ ನಲ್ಲಿ ಇರುತ್ತೆ. ದಟ್ ಇಂಡಿಕೇಟ್ಸ್ ರೈಟ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ನ ಇಂಡಿಕೇಟ್ ಮಾಡುತ್ತೆ. ವೇರ್ ದ ಟೇಲ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಎಕ್ಸ್ಟೆಂಡ್ ಟು ದಿ ರೈಟ್, ಆಲ್ರೆಡಿ ಗೊತ್ತಿದೆ. ಎ ನೆಗೆಟಿವ್ ಸ್ಕ್ಯೂನೆಸ್ ಕೋಎಫಿಷಿಯಂಟ್ 0 ಗಿಂತ ಕಡಿಮೆ ಇರುತ್ತೆ, 0 ದೊಡ್ಡದಾಗಿರುತ್ತೆ ಅಂದ್ರೆ ಮೈನಸ್ ನಲ್ಲಿ ಇರುತ್ತೆ. ಇಂಡಿಕೇಟ್ಸ್ ಎ ಲೆಫ್ಟ್ ಸ್ಕ್ಯೂಡ್ ಡಿಸ್ಟ್ರಿಬ್ಯೂಷನ್ ನ ಇಂಡಿಕೇಶನ್ ಮಾಡಿಕೊಡುತ್ತೆ. ವೇರ್ ದ ಟೇಲ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಎಕ್ಸ್ಟೆಂಡ್ ಟು ದಿ ಲೆಫ್ಟ್, ಆಲ್ರೆಡಿ ಗೊತ್ತಿದೆ ಇದು ಕೂಡ. ಎ ಸ್ಕ್ಯೂನೆಸ್ ಕೋಎಫಿಷಿಯಂಟ್ ಆಫ್ 0 ಇಂಡಿಕೇಟ್ಸ್ ಎ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್. ಸ್ಕ್ಯೂನೆಸ್ ಕೋಎಫಿಷಿಯಂಟ್ ಏನಾರ 0 ಬಂದ್ಬಿಟ್ರೆ ಆ ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತೆ ಸಿಮೆಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ವೇರ್ ದ ಡಾಟಾ ಆರ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಅರೌಂಡ್ ದ ಮೀನ್ ಆರ್ ಮೋಡ್ ಮೀಡಿಯನ್ ಮೀನ್ ಇರ್ಬೋದು, ಅದ್ರ ಸುತ್ತಲೂ ಏನಿರುತ್ತೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಕಾನ್ಸೆಪ್ಟ್ ಆಫ್ ಕೋರ್ಟೋಸಿಸ್. ಮೀಡಿಯನ್ ನಾವು ಸ್ಕ್ಯೂನೆಸ್ ತಿಳ್ಕೊಂಡಿದೀನಿ ಅನ್ಕೊಂಡಿದೀನಿ. ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂದ್ರೆ ಕೋರ್ಟೋಸಿಸ್ ಬರೋಣ ಅಂತ. ಏನಾರ ಗೊತ್ತಾಗಲಿಲ್ಲ ಅಂತಂದ್ರೆ, ಏನಾರ ಕನ್ಫ್ಯೂಷನ್ ಆದ್ರೆ ಕಾಮೆಂಟ್ ಮಾಡಿ, ಆ ಒಂದು ಕಾನ್ಸೆಪ್ಟ್ ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಕಾಮೆಂಟ್ ಮಾಡಿದ್ರೆ. ಓಕೆ, ಕಾನ್ಸೆಪ್ಟ್ ಆಫ್ ಕೋರ್ಟೋಸಿಸ್ ಬಂದ್ರೆ, ಕೋರ್ಟೋಸಿಸ್ ಇಸ್ ದ ಸ್ಟ್ಯಾಟಿಸ್ಟಿಕಲ್ ಮೆಜರ್. ಕೋರ್ಟೋಸಿಸ್ ಕೂಡ ಏನಾಗಿರುತ್ತೆ ಸ್ಟ್ಯಾಟಿಸ್ಟಿಕಲ್ ಮೆಜರ್ ಆಗಿರುತ್ತೆ. ದಟ್ ಕ್ವಾಂಟಿಫೈಸ್ ದ ಸ್ಪೀಕ್ನೆಸ್ ಆರ್ ಫ್ಲಾಟ್ನೆಸ್ ಆಫ್ ದಿ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಆಲ್ರೆಡಿ ಇನ್ನಲ್ಲಿ ನೋಡಿದ್ರು ಹಾಗೆ ಸ್ಕ್ಯೂನೆಸ್ ಅನ್ನೋದು ಏನ್ ಮಾಡುತ್ತೆ, ಡಾಟಾಸ್ ಎಷ್ಟು ಜಂಪ್ ಆಗಿದಾವೆ, ಇಲ್ಲಿ ಹೈ ಜಂಪ್ ಆಯ್ತಾ ಅಥವಾ ಇಲ್ಲಿ ಹೈ ಜಂಪ್ ಆಯ್ತಾ ಅನ್ನೋದನ್ನ ಸ್ಕ್ಯೂನೆಸ್ ನಲ್ಲಿ ನೋಡಿದ್ರೆ, ಕೋರ್ಟೋಸಿಸ್ ನಲ್ಲಿ ಏನ್ ನೋಡ್ತೀವಪ್ಪ ಅಂದ್ರೆ ಡಾಟಾ ಎಷ್ಟು ಹೈ ಜಂಪ್ ಆಗಿದೆ ಅಥವಾ ಲೋ ಜಂಪ್ ಮಾಡಿದೆಯಾ ಅಥವಾ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗಿದೆಯಾ ಅನ್ನೋದನ್ನ ಕೋರ್ಟೋಸಿಸ್ ನಲ್ಲಿ ನೋಡ್ತೀವಿ. ಓಕೆ, ಅದರ ಟೈಪ್ಸ್ ಬಂದ್ರೆ, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಟೇಲ್ಸ್ ಆಫ್ ದ ಡಿಸ್ಟ್ರಿಬ್ಯೂಷನ್. ಟೇಲ್ಸ್ ಇನ್ಫಾರ್ಮೇಶನ್ ಕೊಡುತ್ತೆ. ರಿಲೇಟಿವ್ ಟು ದಿ ಟೇಲ್ಸ್ ಆಫ್ ದಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಎದಕ್ಕೆ ರಿಲೇಟೆಡ್ ಆಗಿರುತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅದಕ್ಕೆ ರಿಲೇಟೆಡ್ ಆಗಿರುವಂತ ಟೇಲ್ಸ್ ಇನ್ಫಾರ್ಮೇಶನ್ ಇದು ಕೊಡುತ್ತೆ. ಟೈಪ್ಸ್ ಬಂದ್ರೆ, ಇನ್ ದ ಕಂಟೆಕ್ಸ್ಟ್ ಆಫ್ ಕೋರ್ಟೋಸಿಸ್ ದೇರ್ ಆರ್ 3 ಕಾಮನ್ಲಿ ಡಿಸ್ಕಸ್ಡ್ ಟೈಪ್ಸ್. 3 ಕಾಮನ್ ಆಗಿ ಡಿಸ್ಕಸ್ ಮಾಡಬಹುದಂತ ಟೈಪ್ಸ್ ಇರ್ತವೆ ಕೋರ್ಟೋಸಿಸ್ ನಲ್ಲಿ. ಯಾವ ನೋಡೋದಾದ್ರೆ ಇದ್ಯಾಕೆ ನೋಡಕತ್ತೋ. ಓಕೆ, ಒಂದೇದ್ದು ಮೆಸೋಕೋರ್ಟಿಕ್. ಮೆಸೋಕೋರ್ಟಿಕ್ ಏನಾಗಿರುತ್ತೆ, ಎ ಡಿಸ್ಟ್ರಿಬ್ಯೂಷನ್ ಈಸ್ ಮೆಸೋಕೋರ್ಟಿಕ್ ಇಫ್ ಇಟ್ ಹ್ಯಾಸ್ ಸೇಮ್ ಕೋರ್ಟೋಸಿಸ್ ಆಸ್ ಅ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನು ಡಾಟಾ ಬರುತ್ತಲ್ಲ ಅಷ್ಟೇ ಕೋರ್ಟೋಸಿಸ್ ಬಂದ್ರೆ ಅದೇನಾಗಿರುತ್ತೆ ಮೆಸೋಕೋರ್ಟಿಕ್ ಆಗಿರುತ್ತೆ. ವಿಚ್ ಈಸ್ 3 when excess cortosis is used. 3 ಆಗಿರುತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕೋರ್ಟೋಸಿಸ್. ಆಕ್ಚುಲಿ ಅಷ್ಟು ಬಂದ್ರೆ ಅದೇನಾಗಿರುತ್ತೆ ಮೆಸೋಕ್ರಟಿಕ್ ಆಗಿರುತ್ತೆ. ಮೆಸೋಕ್ರಟಿಕ್ ಡಿಸ್ಟ್ರಿಬ್ಯೂಷನ್ ಹ್ಯಾವ್ ಎ ಪೀಕ್ ಅಂಡ್ ಟೇಲ್ ಶೇಪ್ ಸಿಮಿಲರ್ ಟು ದಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಮೆಸೋಕ್ರಟಿಕ್ ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ, ಅದು ಸಿಮಿಲರ್ ಆಗಿರುತ್ತೆ ಅಂತ ಹೇಳ್ಬೋದು. ದ ಮೆಜಾರಿಟಿ ಆಫ್ ಕಾಮನ್ ಸ್ಟ್ಯಾಟಿಸ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಸಚ್ ಆಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆರ್ ಮೆಸೋಕ್ರಟಿಕ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನಾಗಿರುತ್ತೆ ಮೆಸೋಕ್ರಟಿಕ್ ಆಗಿರುತ್ತೆ. ಮೆಜಾರಿಟಿ ಆಫ್ ಕಾಮನ್ ಸ್ಟ್ಯಾಟಿಸ್ಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಏನಾಗಿರ್ತವೆ ಮೆಸೋಕ್ರಟಿಕ್ ಆಗಿರ್ತವೆ. ಆಕ್ಚುಲಿ ಈ ಗ್ರಾಫ್ ನಲ್ಲಿ ತೋರಿಸಿರುವ ಹಾಗೆ, ಈ ಚಿತ್ರದಲ್ಲಿ ತೋರಿಸಿರುವ ಹಾಗೆ ಇಲ್ಲಿ ಗ್ರೀನ್ ಕಲರ್ ಲಿಂದ ಇದೆಯಲ್ಲ ಅದು ಮೆಸೋಕ್ರಟಿಕ್ ಆಗಿರುತ್ತೆ, ಮೆಸೋಕ್ರಟಿಕ್ ಡಿಸ್ಟ್ರಿಬ್ಯೂಷನ್. ಓಕೆ, ಉಳಿಕಿದ್ದು ಯಾರು ಲೆಪ್ಟೋಕ್ರಟಿಕ್ ಹಾಗೆ ಪ್ಲಾಟೋಕ್ರಟಿಕ್ ಆಗಿರ್ತವೆ. ನೋಡೋಣಂತೆ ನೆಕ್ಸ್ಟ್ ಅವೇ ಇದಾವೆ. ನೆಕ್ಸ್ಟ್ ಒನ್ ಲೆಪ್ಟೋಕ್ರಟಿಕ್. A distribution is leptokurtic if it has higher kurtosis than the normal distribution. Normal distribution ಗಿಂತ higher kurtosis ಏನರ ಬಂದ್ರೆ ಆಗೇನಾಗತ್ತಪ್ಪ ಅಂತಂದ್ರೆ ಅದು leptokurtic ಆಗಿರುತ್ತೆ. Leptokurtic distribution have heavier tails and a sharper peak compared to the normal distribution. Normal distribution ಗೆ ಕಂಪೇರ್ ಮಾಡಿದ್ರೆ sharper peak ನ ನಾವು leptokurtic ನಲ್ಲಿ ನೋಡಬಹುದು. ಹಾಗೆ it has heavier tails ಇರ್ತವೆ ಇದರಲ್ಲಿ. ನೋಡಿ ಇಲ್ಲಿ ಟೇಲ್ಸ್ ಲೆಪ್ಟೋಕ್ರಟಿಕ್ ನಲ್ಲಿ ಎಲ್ಲಿದಾವೆ, ಇಲ್ಲಿ ಟೇಲ್ಸ್ ನೋಡಿ, ಇದ್ರ ಟೇಲ್ ನೋಡಿ ಎಲ್ಲಿದೆ, ಹೆವಿ ಇದೆ. ಎದಕ್ಕಿಂತ ಲೆಪ್ಟೋಕ್ರಟಿಕ್ ಲಿಂತನೂ ಹೆವಿ ಇದೆ, ಹಾಗೆ ಮೆಸೋಕ್ರಟಿಕ್ ಗಿಂತ ಹೆವಿ ಇದೆ, ಹಾಗೆ ಪ್ಲಾಟೋಕ್ರಟಿಕ್ ಲಿಂತನೂ ಹೆವಿ ಇದೆ. ಅಂತಂದ್ರೆ ಹೆಚ್ಚಿಗೆ ವ್ಯಾಲ್ಯೂಸ್ ಅಲ್ಲಿ ರಿಪ್ರೆಸೆಂಟ್ ಮಾಡ್ತವೆ. ಪಾಸಿಟಿವ್ ಎಕ್ಸಸ್ ಕೋರ್ಟೋಸಿಸ್ ಇಂಡಿಕೇಟ್ಸ್ ಲೆಪ್ಟೋಕ್ರಟಿಕ್. ಪಾಸಿಟಿವ್ ಎಕ್ಸಸ್ ಕೋರ್ಟೋಸಿಸ್ ಏನ್ ಇಂಡಿಕೇಟ್ ಮಾಡುತ್ತಪ್ಪ ಅಂದ್ರೆ ಲೆಪ್ಟೋಕ್ರಟಿಕ್ ಅನ್ನ ಇಂಡಿಕೇಟ್ ಮಾಡ್ಕೊಡುತ್ತೆ. Examples of the distribution with leptokurtic includes
T distributions ಇರಬಹುದು with low degree of freedom and some financial return distributions. ಇವೆಲ್ಲ ಮತ್ತೇನ್ ಬರುತ್ತೆ ಟಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಜೆಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪಾಯಿಂಟ್ ಆಗಿರುತ್ತೆ. ಆಮೇಲೆ ಮತ್ತೊಮ್ಮೆ ಬಂದು ನೋಡ್ಕೊಳ್ಳಿ ಟಿ ಡಿಸ್ಟ್ರಿಬ್ಯೂಷನ್ ತಿಳ್ಕೊಂಡಾದ್ಮೇಲೆ ಈ ಪಾಯಿಂಟ್ ಏನಂತ ಮತ್ತೊಮ್ಮೆ ನೋಡೋಣ ಬೇಕಾದ್ರೆ. ಪ್ಲಾಟೋಕ್ರಿಟಿಕ್ ಏನಾಗಿರುತ್ತೆ ಲೆಪ್ಟೋಕ್ರಿಟಿಕ್ ಇದಾಗಿರುತ್ತೆ ಇನ್ನಲ್ಲಿ ಹೇಳಿದಂತ ಲೆಪ್ಟೋಕ್ರಿಟಿಕ್ ಇದಾಗಿರುತ್ತೆ. ಈಗ ಪ್ಲಾಟೋಕ್ರಿಟಿಕ್ ಬಗ್ಗೆ ಅಭ್ಯಾಸ ಮಾಡೋಣ ಅಂತ ನೋಡಿ. ಎ ಡಿಸ್ಟ್ರಿಬ್ಯೂಷನ್ ಈಸ್ ಪ್ಲಾಟೋಕ್ರಿಟಿಕ್ ಇಫ್ ಇಟ್ ಹ್ಯಾಸ್ ಲೋವರ್ kurtosis ದನ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಗಿಂತ ಲೋವರ್ kurtosis ಏನ್ರ ಇದ್ರೆ ನೋಡಿ ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಮೆಸೋಕ್ರಿಟಿಕ್, ಅದಕ್ಕಿಂತ ಕಡಿಮೆ ಇದೆ ಪ್ಲಾಟೋಕ್ರಿಟಿಕ್. ಇದು ಪ್ಲಾಟೋಕ್ರಿಟಿಕ್ ಯಾವ ಕಲರ್ ಇದೆ ನೋಡಿ ಇಲ್ಲಿ ಕೊಟ್ಟಿರಲಾಗಿದೆ, ಈ ಕಲರ್ ಪ್ಲಾಟೋಕ್ರಿಟಿಕ್ ಲೈನ್ ಆಗಿರುತ್ತೆ. Okay, and platykurtic distribution have lighter tails and the platter peaks compared to the normal distribution. Normal distribution ಗೆ ಕಂಪೇರ್ ಮಾಡಿದ್ರೆ platter peak ಏನಾಗಿದೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಗಿಂತ ಕಡಿಮೆ ಆಗಿದೆ, ಹಾಗೆ ಲೈಟರ್ ಟೈಲ್ಸ್ ಇದಾವೆ, ಹೆವಿಯರ್ ಟೈಲ್ಸ್ ಇಲ್ಲ. Okay, negative excess kurtosis indicates platykurtic. ನೆಗೆಟಿವ್ ಎಕ್ಸಸ್ kurtosis ಅನ್ನೋದು ಏನ್ ತೋರಿಸಿಕೊಡುತ್ತಪ್ಪ ಅಂದ್ರೆ ಪ್ಲಾಟೋಕ್ರಿಟಿಕ್ ನ ತೋರಿಸಿಕೊಡುತ್ತೆ. Examples of distribution with platykurtic includes a uniform distribution ಇರಬಹುದು and some type of exponential distributions ಇರಬಹುದು ಪ್ಲಾಟೋಕ್ರಿಟಿಕ್ ಗೆ ಎಕ್ಸಾಂಪಲ್ ಆಗಿರ್ತವೆ. ನೆಕ್ಸ್ಟ್ ಬಂದ್ರೆ ಡಿಫರೆನ್ಸ್ ಬಿಟ್ವೀನ್ ಸ್ಕ್ಯೂನೆಸ್ ಅಂಡ್ kurtosis ಹಾಗೆ ಸ್ಕ್ಯೂನೆಸ್ ಗೆ ಏನ್ ಡಿಫರೆನ್ಸ್ ಇದೆ ಡೆಫಿನಿಷನ್ ನಲ್ಲಿ ಡಿಫರೆನ್ಸ್ ನೋಡಬಹುದು ನಾವು. ಸ್ಕ್ಯೂನೆಸ್ ಮೆಜರ್ಸ್ ದ asymmetry of the data distribution around the mean ಸೂತ್ರ ಇರುವಂತ asymmetry ತೋರಿಸಿಕೊಟ್ರೆ kurtosis measures the peakness or flatness of the data distribution or distribution shape particularly in tails. Okay, skewness focus ಎದಕ್ಕಿರುತ್ತೆ skewness focuses on the direction of the magnitude of the asymmetry in the distribution. data distribution ಅಲ್ಲಿ asymmetry ತೋರಿಸಿಕೊಡೋದಾಗಿರುತ್ತೆ skewness focus. ಹಾಗೆ kurtosis focus on the tails of the distribution, ಅದರ tails ಇದು ನೋಡಿಕೊಡುತ್ತೆ and how extreme values are spread out, ಎಷ್ಟು extreme values spread out ಆಗಿದೆ ಅನ್ನೋದು ಕೂಡ kurtosis ನಲ್ಲಿ ನೋಡಲಾಗುತ್ತೆ. ಕ್ಯಾಲ್ಕುಲೇಷನ್ ಗೆ ಬಂದ್ರೆ ಕ್ಯಾಲ್ಕುಲೇಷನ್ ಡಿಫರೆನ್ಸ್ ಕೂಡ ಇರುತ್ತೆ. ಸ್ಕ್ಯೂನೆಸ್ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಥರ್ಡ್ ಮೂಮೆಂಟ್ ಆಫ್ ದಿ ಡಿಸ್ಟ್ರಿಬ್ಯೂಷನ್. ಆಲ್ರೆಡಿ ನಾವು ನೋಡಿದಿಲ್ಲ ಮೀನ್ ಮೀಡಿಯನ್ ಮೋಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯೂನೆಸ್ ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. kurtosis is calculated based on the fourth moment of the distribution. fourth moment ನ ಯೂಸ್ ಮಾಡ್ಕೊಂಡ್ಬಿಟ್ಟು kurtosis ನ ಕ್ಯಾಲ್ಕುಲೇಷನ್ ಮಾಡಲಾಗುತ್ತೆ. ಹಾಗೆ ಇಂಟರ್ಪ್ರಿಟೇಷನ್ ಬಂದ್ರೆ skewness indicates the whether the distribution is symmetry or asymmetry or skewed one. Positive skewness indicates a longer tail on the right side and while negative skewness indicates longer tail on the left side. Already ನೋಡಿದೀವಿ. kurtosis indicates whether the distribution is more or less peaked compared to the normal distribution. Normal distribution ಗೆ ಕಂಪೇರ್ ಮಾಡಿದಾಗ kurtosis less peak ಆಗಿದೆ ಅಥವಾ more peak ಆಗಿದೆ ಅನ್ನೋದನ್ನ ತೋರಿಸಿಕೊಡುತ್ತೆ. Positive kurtosis indicates the distribution with sharper or more profound peak. Positive skewness ಇದ್ರೆ positive kurtosis ಇದ್ರೆ pronounced peak ಇರುತ್ತೆ ಅದರಲ್ಲಿ and higher tails ಇರ್ತವೆ, ಅಂದ್ರೆ ಅದೇನಾಗಿರುತ್ತೆ ಲೆಪ್ಟೋಕ್ರಿಟಿಕ್ ಆಗಿರುತ್ತೆ. While negative kurtosis ಪ್ಲಾಟೋಕ್ರಿಟಿಕ್ ಆಗಿರುತ್ತೆ, indicates that distribution with flatter peaks and lighter tails ಅದರಲ್ಲಿ ಇರ್ತವೆ ಅಂತ ಹೇಳ್ಬೋದು ನಾವಿಲ್ಲಿ. ಅಪ್ಲಿಕೇಶನ್ ಬಂದ್ರೆ skewness is useful for understanding the direction and degree of symmetry in the distribution which can impact decision related to the data analysis and modeling. Data analysis ಹಾಗೆ modeling ನಲ್ಲಿ ಏನು ಮಾಡಲಾಗುತ್ತೆ ಇಂಪ್ಯಾಕ್ಟ್ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಮಾಡಲಾಗುತ್ತೆ. ಸ್ಕ್ಯೂನೆಸ್ ಇಂಪ್ಯಾಕ್ಟ್ ಮಾಡುತ್ತೆ, ಏನು ತೋರಿಸಿಕೊಡುತ್ತೆ ಅಸಿಮೆಟ್ರಿನ ತೋರಿಸಿಕೊಡುತ್ತೆ. kurtosis useful for understanding the shape of the distribution, tails and presence of extreme values ನ kurtosis ತೋರಿಸಿಕೊಡುತ್ತೆ which can provide insight into the risk and volatility of data set. volatility ನ ತೋರಿಸಿಕೊಡುತ್ತೆ kurtosis. ನೆಕ್ಸ್ಟ್ ಬಂದ್ರೆ okay my dear friends, this is about kurtosis and skewness. ಇದೆಲ್ಲ ನಾವು ನೋಡಿದ್ದು skewness ಮತ್ತು kurtosis ಬಗ್ಗೆ ಎಷ್ಟೊತ್ತವರೆಗೂ. Your success is our mission. Welcome to Bhava Jnanantara, where learning is an adventure. Thank you one and all. Subscribe to the channel and like the video as well as share to your friends for fun in the study. Okay, fun ಕನ್ಕೊಳ್ಳಿ ಸ್ಟಡಿ ನಲ್ಲಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದ.